அஸ்மத்குருப்யோ நமஹ. வேதமுடன் ஆழ்வார்கள் அருளிச் செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசாம் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர கிருபாத்த போதம் தத்பாதயுக்ம சரசீருஹ பிருங்கராஜம் त्रय्यन्त युग्मकुतपूरि परिश्रमं तं श्रीरङ्गलक्ष्मणमुनिं शरणं प्रपद्ये. रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं. लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां. यो नित्यमच्युतपदाम्बुजयुग्मरुक्म व्यामोतस्तत्इतराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे. नीलातुङ्गस्तनिगिरितटी सुप्तमुद्बोध्य कृष्णं पारार्क्यं तं श्रुतिशतशिरः सिद्धम् अध्यापयन्ति. स्वचेष्टायां सृजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. अन्नवयल पुदुवै आण्डाळरङ्गற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை. பூமாலை சூடிக் கொடுத்தாளே சொல்ல சூடி கொடுத்த சுடற்கொடியே தொல்பாவை பாடி இரளவல்ல பல்வளையாய் நாடி நீ வேங்கடவர்க்கு என்னை விதி என்னை மாற்றம் நாம் கடவா வண்ணமே ನಲ್ಗು. ಶ್ರೀಯಪತಿಯಾದ ಪರಮಾತ್ಮನ ಸರ್ವೇಶ್ವರನ ಅನುಗ್ರಹದಿಂದ ನಿನ್ನೆ 27ನೇ ಪಾಶವನ್ನು ನೋಡಿದೆವು. ನಿನ್ನೆ ಪಾಶದಲ್ಲಿ ಆಂಡಾಳ್ ಕೂಡಿರಿಂದ ಕುಳಿರ್ந்து ಅಂತ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಎಲ್ಲರೂ ಕೂಡಿ ಮಾಡಬೇಕು ಅಂಥ ಧರ್ಮವನ್ನು ಅಂಥ ಒಂದು ನೀತಿಯನ್ನು ನನಗೆ ಎಲ್ಲರಿಗೂ ನೆನ್ನೆ ಆಂಡಾಳ್ ತಿಳಿಸಿದ್ದಾಳೆ. ನಮ್ಮ ಈ ವ್ರತದ ಉದ್ದೇಶ ಏನು ಅಂದರೆ ಕೃಷ್ಣ ನಿನ್ನನ್ನು ಸೇರುವುದು ಅಂತ ಆಂಡಾಳ್ ಹೇಳ್ತಾಳೆ. ಶರಣಾಗತಿಗೆ ಬೇಕಾಗಿರುವ ಎಲ್ಲ ಅಂಗಗಳನ್ನು ಮನಸ್ಸಿನಲ್ಲೂ ಹಾಗೂ ಬಾಹ್ಯದಲ್ಲೂ ಧರಿಸಿಕೊಂಡು ನಾವು ತಯಾರಾಗಿ ನಿಮ್ಮ ಮುಂದೆ ಬಂದಿದ್ದೇವೆ. ಅವಳ ಆಚಾರ್ಯರಾದ ಪೆರಿಯಾಳ್ವಾರ್ ಅವ್ರು ಹೇಳಿರೋ ಥರ ನಾವು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಏನು ಹೇಳಿದ್ದಾರೆ ಅಂದರೆ ಎನ್ನೈயும் என் உடைமையையும் உன் சக்கர பொறி ஒத்திக்கொண்டு ನಿನ್ ಅರುಳೇ ಪುರಿಂದಿರುಂದೇನ್ ಇನಿಯನ್ ತಿರುಕುರಿಪ್ಪೆ. ನಾನು ನಿನ್ನವನು ನಿನ್ನ ಭಕ್ತ, ಅದರಿಂದ ನನ್ನ ಮನದಲ್ಲೂ ಶರೀರದಲ್ಲೂ ನಿನ್ನ ಲಾಂಛನಗಳನ್ನು ಚಿಹ್ನೆಗಳನ್ನು ಧರಿಸಿಕೊಂಡಿರುವೆ. ಇವೆಲ್ಲ ತಯಾರಿ ಮಾಡಿಕೊಂಡು ನಿನ್ನ ಹತ್ತಿರ ನಾವೆಲ್ಲರೂ ಶರಣಾಗತಿ ಮಾಡುತ್ತಿದ್ದೇವೆ ಎಂದು ತಿಳಿಸುತ್ತಿದ್ದಾಳೆ ಆಂಡಾಳ್. ಕೃಷ್ಣ ನಮ್ಮನ್ನು ನೀನು ಅನುಗ್ರಹಿಸಬೇಕು ಅಂತ ಒಂದು ಪ್ರಾರ್ಥನೆ. ಆವಾಗ ಕೃಷ್ಣ ಕೇಳ್ತಾನೆ, ನೀವು ಅನುಗ್ರಹಿಸು 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 ಅಂತ ಕೇಳ್ತಾನೆ ಇದ್ದೀರಲ್ಲ, ನೀವೇನು ಕರ್ಮಯೋಗ ಮಾಡಿದ್ದೀರಾ, ಇಲ್ಲ ಜ್ಞಾನಯೋಗ ಮಾಡಿದ್ದೀರಾ, ಇಲ್ಲ ಭಕ್ತಿಯೋಗ, ಈ ಮೂರಲ್ಲಿ ಯಾವುದಾದ್ರು ಒಂದಾದರೂ ಮಾಡಿದ್ದೀರಾ ಅಂತ ಕೇಳಿದ್ರಂತೆ. ಹಾಗೆ ಮಾಡಿದರೆ ನಾನು ನಿಮಗೆ ಅನುಗ್ರಹ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂದಂತೆ. ನಿಮ್ಮ ಹತ್ರ ಏನಿದೆ ನಾನು ಅನುಗ್ರಹಿಸೋಕ್ಕೆ ಅಂತ ಕೇಳಿದಾಗ ಆಂಡಾಳ್ ಹೇಳ್ತಾಳೆ, ಏನು ದೊಡ್ಡ ದೊಡ್ಡ ವಿಷಯಗಳೆಲ್ಲ ನೀನು ಹೇಳ್ತಾ ಇದೆಯಲ್ಲ ಕೃಷ್ಣ, ಇವೆಲ್ಲ ನಮಗೇನೂ ಗೊತ್ತಿಲ್ಲ. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಂದು ಪಾಶುರದ ಮುಖಾಂತರ ನಿಮಗೆಲ್ಲ ತಿಳಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಇವತ್ತಿನ 28ನೇ ಪಾಶುರವನ್ನು ಆಂಡಾಳ್ ಹಾಡ್ತಾಳೆ. ಅದು ಹೇಳ್ತಾಳೆ, ಕೃಷ್ಣ ನೀನು ಕೇಳ್ಕೊಂಬಿಟ್ಟು ಆಮೇಲೆ ನೀನು ನಿರ್ಧಾರ ಮಾಡು, ನಮ್ಮನ್ನು ಅಂಗರಿಸೋದೋ ಬೇಡವಾ ಅಂತೇಳಿ ಕೃಷ್ಣಂಗೆ ಹೇಳ್ಬಿಟ್ಟು ಈ ಪಾಸುರನ್ನು ಶುರು ಮಾಡ್ತಾಳೆ. ಈ ಪಾಸುರ ಇವತ್ತು ಕರವೆಗಳು ಪಿನ್ಸೆಂಡ್ರು ಕಾನಂ ಸೇಂದುನ್ಬೋಮ್. ಅದು ಹೆಂಗಿದೆ ನೋಡೋಣ. கரவைகள் பின் சென்று காணும் சேர்ந்துண்போம் அறிவொன்றுமில்லாத ஆய்குலத்து உந்தன்னை விரவி பெருந்தனை புண்ணியம் யாம் உடையோம் குறை ஒன்றுமில்லாத கோவிந்தா உந்தன்னோடு உறவே நமக்கிங்க ஒழிக்க ஒழியாது அறியாத பிள்ளைகளோம் அன்பினால் உந்தன்னை சிறுபேர் அழைத்தனவும் சீறி அருளாதே இறைவா நீ தாராய் பறை ஏலோர் எம்பாவாய். கரவைகள் பின் செல்வோம்.
ಕೃಷ್ಣ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಯಾವುದಾದ್ರೂ ಮಾಡಿದ್ಯಾ ಅಂತ ಕೇಳಿದೆಯಲ್ಲ. ನಾವೆಲ್ಲ ಮಾಡಿರೋದು ಏನು ಗೊತ್ತಾ? ಬೆಳಗಿನ ಜಾವ ಎದ್ದೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನಮ್ಮ ಎಬ್ಬಿಸ್ಬಿಡ್ತಾರೆ. ಈ ಹಸು ಕರುಗಳನ್ನು ಕೊಟ್ಬಿಟ್ಟು ನೀವು ಮೇಯಿಸ್ಕೊಂಡು ಬನ್ನಿ, ಸಾಯಂಕಾಲ ವಾಪಸ್ ಬನ್ನಿ ಅಂತ ಹೇಳ್ತಾರೆ. ಅದೇನೇ ನಾವು ಮಾಡಿರೋದು, ಬೇರೆ ಏನೂ ಮಾಡಿಲ್ಲ. ಸರಿ, ಈ ಊರಿನಲ್ಲಿರೋರೆಲ್ಲ ನಮ್ಮನ್ನು ಏನು ಅಂತ ಹೇಳ್ತಾರೆ ಗೊತ್ತಾ ಅಂತ ಕೇಳಿದ್ರೆ, ಇವ್ರಿಗೇನು ಗೊತ್ತಿಲ್ಲ ಅಂತಲೇ ನಮಗೆ ಬ್ರ್ಯಾಂಡ್ ಆಗಿರೋದು ಅಂದಿರುತ್ತೆ. ಯಾವ ಮಟ್ಟಕ್ಕೆ ಅಂದರೆ ಅವ್ರಿಗೆ ಎಡಗೈ ಯಾವುದು ಬಲಗೈ ಯಾವುದು ಅಷ್ಟು ಕೂಡ ಗೊತ್ತಿಲ್ಲದೆ ಇರೋರು ಇವರು ಅಂತೇಳಿ ಎಲ್ಲ ನಮ್ಮ ಬಗ್ಗೆ ಮಾತಾಡ್ತಾರೆ. ಅವ್ರ ಹತ್ರ ಅಷ್ಟು ಹಸುಗಳಿದೆಲ್ಲ, ಎಷ್ಟು ಹಸುಗಳಿದೆ ಎಣಿಕೆ ಕೂಡ ಮಾಡೋಕ್ಕೆ ಬರೋಲ್ಲ, ಅವ್ರಿಗೆ ನಂಬರ್ಸು ಗೊತ್ತಿಲ್ವಂತೆ. ಅದಕ್ಕೇನು ಮಾಡಬೇಕಂತೆ, ಒಂದು ಇದರಲ್ಲಿ ಮಣ್ಣಿನ ಮೇಲೆ ಗೀಚೋದು ನಂಬರ್ 1 2 3 ಆ ಥರ ಲೈನ್ಗಳು ಹಾಕ್ಬಿಟ್ಟು ಅಷ್ಟು ಹಸುಗಳಿದೆ ಅಂತ ನೋಡಿದ. ಅಂಥವ್ರು ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಆದ್ದರಿಂದ ಇವರೆಲ್ಲ ಕರವೆಗಳು ಪಿನ್ಸೆಂಡರು. ಕರವೆ ಅಂದರೆ ದನ ಕರು ಹಸುಗಳು, ಕರವೆಗಳು ಪಿನ್ಸೆಂಡು ಅದು ಹಿಂದೆ ಹಿಂಬಾಲಿಸ್ತಾ ಇದ್ರು ಅಂತ. ಈ ಹಸು ಕರುಗಳನ್ನು ಹಿಂಬಾಲಿಸ್ತಾ ಇದ್ವಿ, ಅದನ್ನು ಮೇಯಿಸ್ಕೊಂಡು ಬರುವಷ್ಟು ಜ್ಞಾನ ಅಷ್ಟೇ ನಮಗಿದ್ದಿದ್ದು ಅಂತ ಹೇಳುತ್ತೆ. ಅದರಿಂದ ಈ ದನಗಳಿಂದ ನೀವು ಓಟ್ ಬನ್ನಿ, ಯು ಆರ್ ಫಿಟ್ ಫಾರ್ ದಟ್ ಅಂತ ನಮ್ಮ ಮನೇಲಿ ಹೇಳಿ ಕಳಿಸ್ಬಿಟ್ರು ಎಲ್ಲರೂ ಅಂತೇಳಿ ಅಷ್ಟೇ ನಮ್ಗೆ ಗೊತ್ತಿರೋದು ಅಂತ ಇವ್ರು ಹೇಳಿದ್ದಾರೆ ಗೋಪಿಯರೆಲ್ಲ. ನಾವು ಬೆಳಗ್ಗೆ ಮೇಯ್ಸೋಕೆ ಹೋಗ್ತೀವಿ, ಹೋದ್ಮೇಲೆ ವಾಪಸ್ ಬರುವಾಗ ಆ ದಾರಿನೂ ನಮ್ಗೆ ಗೊತ್ತಿಲ್ಲ. ಆ ದಾರಿ ಮತ್ತು ಯಾರು ತೋರಿಸ್ತಾರೆ ಅಂದರೆ ನಮ್ಮ ಹಸುಗಳಿದ್ದಲ್ಲ, ಅದು ಕರೆಕ್ಟಾಗಿ ಎಲ್ಲ ಹಸುಗಳು ಹೆಂಗೆ ಅಂದರೆ ಎಲ್ಲಿ ಬಿಟ್ಟರು ಅದು ಕೊಠಡಿಗೆ ವಾಪಸ್ ಬಂದುಬಿಡುತ್ತೆ. ಇದೇ ಥರ ಬೆಕ್ಕುಗಳು ಎಲ್ಲರೂ ಮನೆಯಿಂದ ಬಿಟ್ಬಿಟ್ಟು ಬೇರೆ ಕಡೆ ಹೋದ್ರೆ ಅದೇ ಮನೆಗೆ ಬಂದುಬಿಡುತ್ತೆ. ಆ ಥರ ಈ ಹಸುಗಳಿಗೆ ಒಳ್ಳೆ ಇದು ಇದೆ, ಇಂಟೆಲಿಜೆನ್ಸ್, 6th ಸೆನ್ಸು. ಎಲ್ಲಿ ಬಿಟ್ಟರು ಅದು ಕೊಠಡಿಗೆ ಹೋಗ್ಬಿಡುತ್ತೆ. ಅದನ್ನು ನಾವು ಹಿಂಬಾಲಿಸ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ. ಆ ಲೆವೆಲಲ್ಲಿ ನಮ್ಮ ಜ್ಞಾನ ಅಷ್ಟು ಕಮ್ಮಿ ಇದೆ, ನಾವು ಜ್ಞಾನ ಶೂನ್ಯರು ಅಂತೇಳಿ ಇಲ್ಲಿ ಅವರೊಳಗೆ ಹೇಳ್ತಾರಂತೆ. ಅದರಿಂದ ನಾವು ಹೋಗಿ ನಮ್ಮ ಮನೆಗೆ ಬಂದು ಸೇರ್ತೀವಿ. ಅದರಿಂದ ಮತ್ತು ಯಾವ ಥರ ಪುಣ್ಯ ಮಾಡಿದ್ದೀವಿ ಅಂತ ನೀನು ಅಪೇಕ್ಷಿಸ್ತೀಯ? ನಾವು ಆಯರ್ ಸಿರುಮಿಯರು, ಹಂಗಂದರೆ ಸಣ್ಣ ಮಕ್ಕಳು, ಸಣ್ಣ ಹುಡುಗಿಯರು. ಅದರಿಂದ ನೀನು ನೆನೆಸ್ಕೊಳ್ಬೋದು, ಇಷ್ಟು ಸಣ್ಣ ಹುಡುಗಿಯರು ನೀವು ಹೋಗಿ ಏನು ಮಾಡ್ತೀರಾ? ದನಗಳಿಂದ ಹೋಗ್ತೀರಾ ಅಂತ ಹೇಳ್ತಾರಲ್ಲ, ಏನು ಮಾಡ್ತೀರಾ ಅಂತ ಕೇಳಿದಂತೆ. ಅದಕ್ಕೆ ಕೃಷ್ಣ ಕೇಳಿತೈತೆ ಇವರಂತೆ, ನಾವು ದನಗಳಿಂದ ಹೋಗುವಾಗ ಏನು ಮಾಡ್ತೀವಿ, ಎಲ್ಲ ತನ್ನ ಮೇಲೆ ಒಂದು ಮಂಕ್ರಿ ಬುಟ್ಟಿ ಇಟ್ಕೊಂಡು ಹೋಗ್ತಾ ಇರ್ತೀವಿ ಅಂತೆ. ಆ ಬುಟ್ಟಿ ಇಟ್ಕೊಂಡಾಗ ಏನು ಮಾಡ್ತೀರಾ ಅಂದರೆ ಹಸುಗಳೆಲ್ಲ ಸಗಣಿ ಹಾಕಿ ತೊಗೊಂಡು ಅದನ್ನು ಸೇರಿಸ್ಕೊಂಡು ಮನೆಗೆ ತೊಗೊಂಡು ಕೊಡ್ತೀವಿ. ಆ ಥರ ನಾವು ಹೆಲ್ಪ್ ಮಾಡ್ತೀವಿ, ಅಷ್ಟೇ ನಮ್ಗೆ ಗೊತ್ತಿರೋದು ಅಂತ ಹೇಳಿದ. ಆದ್ದರಿಂದ ನಾವು ಕರವೆಗಳನ್ನ ಪಿನ್ಸಲ್ವೋ ಅಂತೇಳಿ ಓಕೆ. ಆ ದನಗಳ ಹಿಂದೊಳಗೆ ಹೋಗ್ತಾ ಇದ್ರಲ್ಲ, ಅವಾಗ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ರಾ? ದನಗಳು ಕರ್ಕೊಂಡು ಹೋದ್ರಿ, ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ರಾ, ದಿವ್ಯ ದೇಶಕ್ಕೆ ಹೋದ್ರಾ, ದೇವಸ್ಥಾನಕ್ಕೆ ಹೋದ್ರಾ? ಈಗ ನಮ್ಮಲ್ಲಿ ಒಂದು ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಯಾವುದೋ ನಾವು ಭಗವಂತ ಸುಮ್ಮನೆ ನಾರಾಯಣ ಅಂತ ಅಜಾಮಿಳ ಕೊನೆಯಲ್ಲಿ ಅವ್ರ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದಂತೆ ಅಜಾಮಿಳ. ಆ ಟೈಮಲ್ಲಿ ಅವನು ದೇವ್ರ ಬಗ್ಗೆ ಹೇಳ್ತಾನೆ ಇಲ್ಲ. ಕೊನೆ ಟೈಮಲ್ಲಿ ನಾರಾಯಣ ಅಂತ ಕರೆದ ತಕ್ಷಣ ಅವನಿಗೆ ಮೋಕ್ಷ ಕೊಟ್ಟರು ಅಜಾಮಿಳ ಚರಿತ್ರೆಯಲ್ಲಿ. ಆ ಥರ ನಾವು ಎಲ್ಲೋ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ, ನಾವು ದೇವಸ್ಥಾನಕ್ಕೆ ಯಾರೂ ಹೋಗೋದೇ ಇಲ್ಲ. ಯಾರೋ ಎಲ್ಲೂ ಹೋಗ್ತಾನೆ ಇಲ್ವಂತೆ. ಅವನು ಯಾವುದೋ ಒಂದು ಟೈಮ್ ಏನಾಯ್ತಂತೆ, ಆ ದೇವಸ್ಥಾನದ ಮುಂದಿನ ರೋಡು, ಅವ್ನು ಹೋಗೋ ರೋಡಲ್ಲಿ ಇದಾಗಿತ್ತಂತೆ, ರಿಪೇರಿ ಆಗ್ತಂತೆ. ಅವಾಗ ಏನು ಮಾಡುತ್ತೆ, ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಕೊಂಡು ಹೋದಂತೆ. ಅದನ್ನು ನಮ್ಮ ದೇವರು ನೀನು ಪ್ರದಕ್ಷಿಣೆ ಮಾಡಿದೆ ಅಂತ ತೊಗೊಳ್ತಾರೆ, ಅಂಥ ಕರುಣಾಮಯಿ ನಿಮ್ಮ ದೇವರು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇವ್ರು ಕೇಳ್ತಾರಂತೆ, ಓಕೆ ಅಲ್ಲೊಂದು ದೇವಸ್ಥಾನ ಏನೋ ಇತ್ತ, ಅದನ್ನು ಪ್ರದಕ್ಷಿಣೆ ಮಾಡಿದ್ರ, ಅವಾಗಲಾರು ನೀವೇನೋ ಸ್ವಲ್ಪ ಪುಣ್ಯ ಮಾಡಿದಿರಾ ಅಂತ ನಾನು ತೊಗೊಳ್ಬೋದು ಅಂತ ಕೃಷ್ಣ ಹೇಳಿದಂತೆ. ನೀವು ಹೋಗುವಾಗ ಯಾವ ಕ್ಷೇತ್ರ ಆಯಿತು? ಕೃಷ್ಣ, ನಾವು ಆ ಥರ ದೇವಸ್ಥಾನಗಳಿಗೂ ಹೋಗಲಿಲ್ಲ, ದಿವ್ಯ ದೇಶಗಳಿರೋ ಜಾಗಕ್ಕೂ ಹೋಗ್ತಾ ಇರಲಿಲ್ಲ. ಮತ್ತೇನು ಮಾಡ್ತಾಯಿದ್ರಿ? ಕಾನಂ ಶೇರ್ವೋಮ್, ಕಾನಂ ಅಂದರೆ ಕಾಡು. ಒಂದು ಕಾಡಿಗೆ ಹೋಗ್ತಾ ಇದ್ವಿ ಅಷ್ಟೇ. ಆ ಕಾಡಿನೊಳಗೆ ದನಗಳನ್ನು ಮೇಯಿಸ್ತಾ ಇದ್ವಿ. ಅದನ್ನೆಲ್ಲ ಮೇಯ್ತಾ ಇರುವಾಗ ಏನು ಮಾಡಿದ್ರಿ? ಒಂದು ಮರದ ಕೆಳಗೆ ಕೂತ್ಕೊಂಡಿದ್ವಿ. ಓಕೆ, ಅಷ್ಟನ್ನು ಮಾಡಿದ್ರಲ್ವಾ? ಆ ಮರದ ಕೆಳಗೆ ಕೂತ್ಕೊಂಡು ನೀವೇನು ಮಾಡಿದ್ರಿ? ಭಗವಂತನ ನಾಮ ಜಪ ಮಾಡಿದ್ರ, ನಾಮ ಸಂಕೀರ್ತನೆ ಮಾಡಿದ್ರ, ಕೃಷ್ಣ, ಗೋವಿಂದ, ನಾರಾಯಣ, ಮಾಧವ, ಕೇಶವ ಯಾವುದಾದ್ರೂ ಒಂದು 2 ನಿಮಿಷನಾದ್ರು ಜಪಿಸಿದುಂಟಾ? ನೀವು ಯಾವುದಾದ್ರೂ ಧ್ಯಾನ ಮಾಡಿದುಂಟಾ ಅಂತ ಕೇಳಂತೆ. ಕೃಷ್ಣ, ಈ ಥರ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಲ್ಲ, ನಾವು ಅಲ್ಲಿ ಕಾಡಲ್ಲಿ ಹೋದ್ವಿ, ಕೂತ್ಕೊಂಡಿದ್ವಿ ಅಷ್ಟೇ, ಬೇರೆ ಏನು ನಾಮನೂ ಮಾಡಿಲ್ಲ, ಜಪಾನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆಂಡಾಳು ಹೇಳ್ತಂತೆ. ಅದಕ್ಕೆ ಕೃಷ್ಣ ಕೇಳ್ತಾನಂತೆ, ಅಲ್ಲಿ ಮತ್ತೆ ಏನು ತಾನು ನೀವು ಮಾಡಿದ್ರಿ? ಬರೋದ ಕೆಳಗೆ ಕೂತ್ಕೊಂಡಿದ್ರಿ, ಅಲ್ಲಿ ಕೂತ್ಕೊಂಡಾಗ ಏನು ಮಾಡಿದ್ರಿ ಅಂದರೆ ನೆಕ್ಸ್ಟ್ ವರ್ಡ್ ಹೇಳುತ್ತೆ, ಶೇರ್ದು ಉಣ್ಬೋಮ್ ಅಂತೇಳಿ. ಶೇರ್ದು ಉಣ್ಬೋಮ್ ಅಂದರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಉಣ್ಬೋಮ್ ಅಂದರೆ ಊಟ ಮಾಡೋದು, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಅಷ್ಟೇ ನಮ್ಗೆ ಗೊತ್ತಿರೋದು. ಆ ಊಟವು ಯಾವುದು ಗೊತ್ತಾ? ಕೃಷ್ಣ, ನಾವು ಬೆಳಗ್ಗೆಯಿಂದ 6 ಗಂಟೆಗೆ ಹೊರಡ್ಬಿಡ್ತೀವಿ. ಅವು ಹೊರಡುವಾಗ ನಮ್ಮ ಅಮ್ಮಂಗೆ ಎಲ್ಲಿ ಟೈಮ್ ಇರುತ್ತೆ ಅಡುಗೆ ಎಲ್ಲ ಮಾಡಿಕೊಡೋಕ್ಕೆ? ಏನು ಮಾಡ್ತಾಯಿದ್ರು, ಹಿಂದಿನ ದಿವಸ ರಾತ್ರಿ ಮಿಕ್ಕಿದ ಅನ್ನದಲ್ಲೆಲ್ಲ ನೀರು ಹಾಕಿಟ್ಟು ಬಿಡೋರಂತೆ.
ಆ ನೀರು ಹಾಕಿದ್ಬಿಟ್ಟು ಬೆಳಗಿನ ಜಾವ ಎದ್ದು ಆ ನೀರು ಹಾಕಿರೋ ಅನ್ನನ ನೀರನ್ನು ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು ಬುತ್ತಿ ಥರ ಒಂದು ಅದರಲ್ಲಿ ಏನಂತಾರೆ ಕ್ಲಾತ್, ಆ ಬಟ್ಟೆಯಲ್ಲಿ ಕಟ್ಬಿಟ್ಟು ಅದು ಗಂಟು ಕೊಡೋರು, ಅಷ್ಟೇ ನಮ್ಗೆ ಕೊಡ್ತಾಯಿದ್ರು. ಅದನ್ನೇ ನಾವು ಭೋಗ್ಯವಾಗಿ, ಅದನ್ನೇ ಪರಮ ರುಚಿಯಾಗಿ ನಾವು ತಿನ್ನುತ್ತಿದ್ದೆವು. ಅದೇ ಹಂಗೆ ನಾವು ಊಟ ಮಾಡಿದ್ದು ಅಂತ. ಕಾನಂ ಶೇಂದು ಉಣ್ಬೋ. ಹಾಗಾದರೆ ನಿಮ್ಗೆ ಅನ್ವಯಿಸಲು ಯಾವುದೂ ಇಲ್ವಲ್ಲ ಅಂತ ಕೃಷ್ಣ ಹೇಳ್ತಾನೆ. ನಾನು ಅಪೇಕ್ಷಿಸಿದ ಯಾವುದು ನಿಮ್ಮಲ್ಲಿ ಇಲ್ವಲ್ಲ. ತಪಸ್ಸು ಮಾಡಿಲ್ಲ, ಯಾಗ ಮಾಡಿಲ್ಲ, ಹಸು ಮೈಸುವಾಗ ಒಂದು ದಿವ್ಯ ದೇಶಕ್ಕೆ ಹೋದ್ರ ಅದೂ ಮಾಡಲಿಲ್ಲ. ಆ ಕಾಡಿಗೆ ಕೂತ್ಕೊಂಡಿರುವಾಗ ಅಟ್ಲೀಸ್ಟ್ ಒಂದು ರಾಮನಾಮ ಏನೋ ಜಪ ಮಾಡಿದ್ರ ಅದೂ ಮಾಡಿಲ್ಲ. ಏನು ಹೇಳ್ತೀರಾ? ಚೆನ್ನಾಗಿ ತಿಂತೀವಿ ಅಂತ ಹೇಳ್ತೀರಲ್ಲ, ಯಾವ ಧೈರ್ಯದಲ್ಲಿ ಅನುಗ್ರಹಿಸಿದ ಬಂದು ನನ್ನ ಮುಂದೆ ಕೇಳ್ತಾ ಇದ್ದೀರಾ ಅಂತ ಕೃಷ್ಣ ಕೇಳಿದಂತೆ. ಆವಾಗ ಅಂಡಾಳು ಹೇಳ್ತಾಳೆ, ನಾವಂತ ಯಾವುದು ದೊಡ್ಡ ಪುಣ್ಯ ಕೆಲಸಗಳನ್ನು ಮಾಡದೇ ಇದ್ದರೂ ಕೂಡ ಒಂದೇ ಒಂದು ಪುಣ್ಯ ಮಾಡಿದ್ದೀವಿ ಕೃಷ್ಣ ಅಂದಂತೆ. ಅದೇನು ಅಂದರೆ ಅರಿವೊಂದ್ರಮಿಲ್ಲಾದ ಆಯ್ಕೊಲ್ಲತ್ತು ಉಂತನ್ನೇ ಪೆರವಿ ಪೆರುಂದನೆ ಪುಣ್ಯಂ ಯಾಮುಡೆಯೋ. ಇದು ಅದ್ಭುತವಾದ ವಾಕ್ಯ. ಇದು ಆ ಪ್ರೇಮ ಭಕ್ತಿಯ ಪರಾಕಾಷ್ಠೆ ಇದರಲ್ಲಿದೆ. ನಾವೆಲ್ಲ ಬಂದಿದ್ದೀವಿ, ನಾವು ಮಾಡಿರೋ ದೊಡ್ಡ ಪುಣ್ಯ ಯಾವುದು ಅಂದರೆ ನಮ್ಮ ಕುಲವನ್ನು ಆಯ್ದುಕೊಂಡು ನೀನು ಅವತರಿಸಿದೆಯಲ್ಲ. ಅದು ಮಾತ್ರ ಅಲ್ಲ, ನೀನು ಅವತಾರ ಎಲ್ಲ ಒಂದು ಕಡೆ ಮಾಡಿದೆ, ನಾವು ಬೇಕು ಅಂತ ಓಡ್ಬಂದು ನಮ್ಮ ಹತ್ರ ಬರಲಿಲ್ವಾ ಮಧ್ಯರಾತ್ರಿ? ಅದು ಹೇಳಿದಿಲ್ಲ ಅಂಡಾಳು. ಒರತಿ ಮಗನಾಯ್ ಪಿರಂದೆ ಓರಿರವೆಲ್ಲಿ ಒರತಿ ಮಗನಾಯ್ ಒಳಿತು ಒಳರೆ ಅಂತ ನಮ್ಮೂರಿಗೆ ನೀತಾನೆ ಬಂದಿದ್ದು. ಅದರಿಂದ ನಮ್ಮ ಜೊತೆ ನೀನು ಬೆರೆಸ್ಕೊಂಡಿದ್ದೆಲ್ಲ, ಇದಕ್ಕಿಂತ ಹೆಚ್ಚು ಬೇರೆ ಯಾವ್ದಾದ್ರು ಬೇಕಾ? ನಾವು ಮಾಡಿರೋ ಪುಣ್ಯ ನಮಗಿದೆ ಕೃಷ್ಣ, ಇದೇ ನಮ್ಮ ಪುಣ್ಯ ಅಂತ ಹೇಳಿದ್ರಂತೆ. ಅರಿವೊಂದ್ರಮಿಲ್ಲಾದ ಆಯ್ಕೊಲತಿನ್ನೇ ಪಿರವಿ ಪೆರದನೆ ಪುಣ್ಯಂ ಯಾಮುಡೆಯೋ. ಅದೇ ನಮ್ಮ ಪುಣ್ಯ. ಕುರೈವೊಂದ್ರಮಿಲ್ಲಾದ ಗೋವಿಂದ. ಗೋವಿಂದ, ಹೇ ಕೃಷ್ಣ, ನಿನಗೆ ಯಾವ ತರಹದ ಕೊರತೆಯೂ ಇಲ್ಲ. ನಾವು ಮೊದಲಿಂದ ನೋಡ್ತಾ ಇದ್ವಿ, ದೇವರು ಯಾರಂದರೆ ಅಖಿಲೇಹೇಯ ಪ್ರತ್ಯನೀಕ, ಒಂದು ದೋಷವೂ ಇಲ್ಲದಿರೋವನು, ಝೀರೋ ಡಿಫೆಕ್ಟ್ ಅಂದರೆ ನಮ್ಮ ದೇವರು. ಆ ದೇವರನ್ನ ಆ ಥರ ಒಂದು ಕೊರೆಯೂ ನಿನಗಿಲ್ಲ. ಅಂಡಾಳ್ ತಿರುಪಾವೆಯಲ್ಲಿ 3 ಸರಿ ಗೋವಿಂದ ಅನ್ನೋ ನಾಮನ ಯೂಸ್ ಮಾಡಿದ್ದಾಳೆ. ನಿನ್ನೆ ಒಂದ್ಸರಿ ಯೂಸ್ ಮಾಡಿದ್ರು, ಕೂಡಾರೆ ವೆಲ್ಲಂ ಸೀರ್ ಗೋವಿಂದ ಅಂತೇಳಿ. ಅದು ಮೊದಲನೇ ಬಾರಿ. ಇವತ್ತು 2ನೇ ಪಾಸುರದಲ್ಲಿ ಕುರೈವೊಂದ್ರಮಿಲ್ಲಾದ ಗೋವಿಂದ ಅಂತ ಹೇಳ್ತಾಳೆ. ಅಂತ ನಮ್ಮ ಆಯಕುಲದಲ್ಲಿ ಬಂದು ಕೃಷ್ಣನಾಗಿ ಹುಟ್ಟು, ಕೃಷ್ಣನಾಗಿ ಬೆಳೆದು ನಮ್ಮ ಕೊರತೆಯನ್ನು ಹೋಗಿಸು ನೀನೇ. ಇದನ್ನು ಬಿಟ್ಟು ಬೇರೆ ಯಾವ ತಪಸ್ಸಪ್ಪ ಮಾಡಬೇಕು? ಯಾಕೆ ದಿವ್ಯಕ್ಷರಿಗೆ ಯಾಕೆ ಹೋಗಬೇಕು? ನೀನೇ ನಮ್ಮ ಹತ್ರ ಬಂದ್ಬಿಟ್ಟ ಮೇಲೆ ನನಗೆ ಬೇರೆ ಏನು ಬೇಡ. ಆದ್ದರಿಂದ ನಮ್ಮನ್ನು ನೀನು ಕೈ ಬಿಡಬಾರದು. ನೀನು ನಮ್ಮನ್ನು ಅನುಗ್ರಹಿಸದಿದ್ದರೆ, ಇದು ನೋಡಿ ಎದುರಿಸ್ತಾಳಂತೆ. ಹಂಗೆ ಹೇಳ್ತಾರೆ ಪೂರ್ವಜರು ಇವರೆಲ್ಲ ಆಚಾರ್ಯರು. ಆಂಡಾಳು ದೇವರಿಗೆ ಎದುರಿಸ್ತಾರೆ ಅಂದರೆ, ನೀನು ನಮ್ಮನ್ನು ಅನುಗ್ರಹಿಸದಿದ್ದರೆ ನಿನಗೇನು ಹೆಸರು ಬರುತ್ತೆ? ಇಷ್ಟವರೆಗೂ ಎಲ್ಲರೂ ಏನು ಹೇಳಿದ್ರು? ಕುರೈ ಒಂದ್ರಂ ಇಲ್ಲಾದ ಗೋವಿಂದ, ಕೊರತೆನೇ ಇಲ್ಲದೇ ಇರೋವನು ನೀನು ಅಂತೇಳಿ. ಇನ್ನೇನು ಏನಾಗುತ್ತೆ? ಕುರೈ ಇರಕ್ಕೂ ಗೋವಿಂದ ಅಂತ ಆಗ್ಬಿಡೋದು ಅಷ್ಟೇ. ಫುಲ್ಲ ಕೊರತೆ ಇರೋದೇ ನಮ್ಮ ಗೋವಿಂದ ಅಂತ ನಿನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಆಂಡಾಳು ಎದುರಿಸಿದಂತ ಅವಳನ್ನ. ಈಗ ಗೋವಿಂದ ಅಂತ ನಾಮ ಇದೆಯಲ್ಲ, ಅದು ಕೃಷ್ಣ ಬಂದು ಕೃಷ್ಣಾವತಾರದಲ್ಲಿ ಮೊದಲನೇ ಬಾರಿ ಇಂದ್ರನ ಸಂಬೋಧಿಸಿ ಗೋವಿಂದ ಅಂತ ಕರೆದಂತೆ. ಆ ಗೋವಿಂದ ಅಂತ ಹೇಳಿದ್ರೆ ಆ ಇದರದಲ್ಲಿ ಅರ್ಥ ಗೋವುಗಳ ಒಡೆಯ. ಗೋವಿಂದ ಅಂತೂ ಪಟ್ಟಾಭಿಷೇಕ ಮಾಡ್ತಾರೆ, ಗೋವಿಂದ ಪಟ್ಟಾಭಿಷೇಕ ಅಂತೇಳಿ. ಅದಕ್ಕೆ ಬೇರೆ ಸ್ವಲ್ಪ ಅರ್ಥಗಳಿದೆ. ಅದು ಏನು ಅಂದರೆ ಗೋವುಗಳ ರಕ್ಷಕ. ಗೋ ಎಂದರೆ ಹಸು, ವಿಂದ ಎಂದರೆ ರಕ್ಷಿಸುವವನು. ಗೋಕುಲದಲ್ಲಿ ಹಸುಗಳನ್ನು ಮೇಯುತ್ತಾ ಅವುಗಳನ್ನು ಕಾಪಾಡಿದ ಕೃಷ್ಣ ಅಂತ ಆಗತ್ತೆ. ಇನ್ನೊಂದು ಇಂದ್ರಿಯಗಳಿಗೆ ಆನಂದ ನೀಡುವವನು. ಗೋ ಎಂದರೆ ಇಂದ್ರಿಯಗಳು, ಅದಕ್ಕೆ ಆನಂದ ನೀಡುವವನು ಗೋವಿಂದ ಅಂತೇಳಿ. ವೇದಗಳಿಂದ ತಿಳಿಯಲ್ಪಡುವವನು. ಗೋ ಎಂದರೆ ವೇದಗಳು, ಆ ಥರ ಒಂದು ಅರ್ಥ ಇದೆ. ವೇದಗಳ ಮೂಲಕ ಯಾರನ್ನು ತಿಳಿಯಲು ಸಾಧ್ಯವೋ ಅವನೇ ಗೋವಿಂದ. ಭೂಮಿಯ ರಕ್ಷಕನು ಗೋವಿಂದ. ಗೋ ಎಂದರೆ ಭೂಮಿ, ಅದರಿಂದ ಭೂಮಿಯನ್ನು ಉದ್ಧರಿಸಿದವನು, ರಕ್ಷಿಸಿದವನು ಎನ್ನುವುದು ಇನ್ನೊಂದು ಗೋವಿಂದ. ಇದು ಬಿಟ್ಟು ನಾವೆಲ್ಲ ಅವಾಗ ತಿರುಪತಿಗೆ ಹೋದಾಗಲೂ ಅವಾಗ ಗೋವಿಂದ ಹರಿ ಗೋವಿಂದ ಅಂತ ಗೋವಿಂದ ನಾಮ ಅಂತೇಳಿ 108 ನಾಮಗಳನ್ನ ನಮ್ಮ ತಿರುಪತಿ ತಿಮ್ಮಪ್ಪಗೆ ಗುಣಗಾನವಾಗಿ ಹಾಡ್ತಾರೆ. ಈ ಥರ ಗೋವಿಂದಾಗ ಎಷ್ಟೋ ಇದೆ. ಈ ಗೋವಿಂದ ಅನ್ನೋ ನಾಮದಲ್ಲಿ ನಿಮ್ಗೆ ಇದೆಯಲ್ಲಪ್ಪ, ಅದು ಫಸ್ಟು ಕೃಷ್ಣ ನಿನಗೆ ಕೃಷ್ಣಾವತಾರದಲ್ಲಿ ಗೋವಿಂದ ಪಟ್ಟಾಭಿಷೇಕ ಅಂತ ಮಾಡ್ದ ಅಂಥೇಳಿ ಕೃಷ್ಣ ಲೀಲೆಯಲ್ಲಿ ಗೋವಿಂದ ಪಟ್ಟಾಭಿಷೇಕ ಒಂದು. ಈ ಪಾಶುರದಲ್ಲಿ ಗೋವಿಂದ ಪಟ್ಟಾಭಿಷೇಕನ ನಾವು ನೋಡಬೇಕು ಅಂತ ಇದೆ. ಅದು ಇವಾಗ ಭಾಳ ಬ್ರೀಫಾಗಿ ನೋಡೋಣ. ಕೃಷ್ಣನು ಗೋವುಗಳ ರಕ್ಷಣೆಯಾಗಿ ಗೋವಿಂದ ಅಂತೇಳಿ ಪಟ್ಟಾಭಿಷೇಕ ಮಾಡೋ ಸಮಯದಲ್ಲಿ ಯಾತಕ್ಕೆ ಇದು ಬಂತು, ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಅಂದರೆ, ಗೋಕುಲದ ಜನರು ಪ್ರತಿ ವರ್ಷ ಮಳೆಗಾಗಿ ಇಂದ್ರದೇವನಿಗೆ ಪೂಜೆ ಮಾಡ್ತಾಯಿದ್ರು, ಯಜ್ಞ ನಡೆಸ್ತಾಯಿದ್ರು. ಆವಾಗ ನಮ್ಮ ಕುಟ್ಟಿ ಕೃಷ್ಣ ಬಾಲಕೃಷ್ಣ ಏನು ಮಾಡಿದಂತೆ, ಇಂದ್ರನ ಬದಲು ನಮ್ಗೆ ಯಾರು ಆಶ್ರಯ ಕೊಡ್ತಾ ಇರೋದು? ಆ ಬೆಟ್ಟ.
ಆ ಗೋವರ್ಧನ ಮಲೆ ಇದೆಯಲ್ಲ ಅದು ನಮಗೆ ಆಶ್ರಯ ಕೊಡ್ತದೆ ನಮಗೆ, ಮತ್ತು ನಮ್ಮ ಹಸುಗಳಿಗೆ ಕರುಗಳಿಗೆಲ್ಲ. ಅದರಿಂದ ಇನ್ಮೇಲೆ ಇಂದ್ರಂಗೆ ಮಾಡಬೇಡಿ ಪೂಜೆನ, ನೀವು ಬೆಟ್ಟಕ್ಕೆ ಕೂಡ ಪೂಜೆ ಮಾಡಿ ಅಂತ ಎಲ್ಲರಿಗೂ ಎಲ್ಲರಿಗೂ ಇದು ಮಾಡಿಬಿಟ್ರೆ ಎಂಕರೇಜ್ ಮಾಡಿ ಸಾಕು. ಏನಾಯಿತು, ಎಲ್ಲರೂ ಗೋವಿಂದನಿಗೆ ಮಾಡಿ, ಇದು ಪಟ್ಟಾಭಿಷೇಕ ಮಾಡ್ತಾ ಇರೋಕ್ಕೆ ಮುಂಚೆ ಗೋವಿಂದನಿಗೆ ಪೂಜೆ ಮಾಡ್ತಾಯಿದ್ರಿ ಗೋವರ್ಧನ ಗಿರಿಗೆ, ಈ ಕಡೆ ಇಂದ್ರನ ಬಿಟ್ಬಿಟ್ರು ಪೂಜಿಸೋದು. ಇಂದ್ರಂಗೆ ಏನಾಯಿತು, ಸಡನ್ನ ಕೋಪ ಹೆಚ್ಚಿಬಿಡ್ತು. ಈ ಥರ ಏನಾದ್ರು ಮಾಡಿ ಈ ಗೋಕುಲವನ್ನು ನಾಶ ಮಾಡ್ತೀನಿ ಅಂದ್ಬಿಟ್ಟು ಜೋರಾಗಿ ಮಳೆ ಬಿರುಗಾಳಿಯನ್ನು ಕಳಿಸ್ದ ಇಂದ್ರ. ಅದಕ್ಕೆ ಈ ಗೋವರ್ಧನ ಉದ್ಧಾರ ಮಾಡಬೇಕು, ಗೋವರ್ಧನೋದ್ಧಾರ ಅಂತಲೇ ಅದಕ್ಕೆ ಹೇಳೋದು ನಮ್ಮ ಕೃಷ್ಣ. ಗೋವರ್ಧನ ಉದ್ಧಾರ ಮಾಡೋಕ್ಕೆ ಏನು ಮಾಡಂತೆ ಕೃಷ್ಣ, ಆ 7 ದಿವಸ ನಾನ್ ಸ್ಟಾಪ್ ಮಳೆ ಬಂದಾಗ ತನ್ನ ಕಿರು ಬೆರಳಿನಿಂದ ಆ ಫುಲ್ ಹಂಗೆ ಬೆಟ್ಟ ತೆಗೆದುಬಿಟ್ಟು ಒಂದು ಛತ್ರಿ ಥರ ಆಗಿಬಿಟ್ಟು ಅವ್ರ ಕೆಳಗಡೆ ಎಲ್ಲರಿಗೂ ರಕ್ಷಿಸಿದ್ರು. ಅವ್ರು ಮನುಷ್ಯರು ಮಾತ್ರ ಅಲ್ಲ, ಅಲ್ಲಿರೋ ಎಲ್ಲರೂ ಇನ್ಕ್ಲೂಡಿಂಗ್ ಅನಿಮಲ್ಸ್, ಕ್ಯಾಟಲ್ ಎಲ್ಲರನ್ನೂ ರಕ್ಷಿಸಿದ್ನಲ್ಲ, ಆ ಥರ ಗೋವರ್ಧನೋದ್ಧಾರ ಅವನು. ಪಟ್ಟಾಭಿಷೇಕ ಕೃಷ್ಣನ ದಿವ್ಯ ಶಕ್ತಿಯನ್ನು ಅಷ್ಟೇ ಆಯಿತು, ಗೊತ್ತಾಗುತ್ತೆ ಇಂದ್ರನಿಗೆ ವಿ ಕ್ಯಾನ್ ಡೂ ನಥಿಂಗ್, ಕೃಷ್ಣ ಇಸ್ ಸುಪ್ರೀಮ್ ಅಂತ ಆದಮೇಲೆ ಏನು ಮಾಡಿದಂತೆ, ತನ್ನ ತಪ್ಪಿಗೆ ಕ್ಷಮೆ ಕೇಳಿಬಿಟ್ಟು ಕೃಷ್ಣನ ಹತ್ರ ಬಂದ್ಬಿಟ್ಟು ಏನು ಮಾಡಿದಂತೆ, ಅವ್ರು ಪಟ್ಟಾಭಿಷೇಕ ಮಾಡಿದ. ಹೆಂಗೆ ಕಾಮಧೇನು ಅಂತ ಇರುವ ಹಾಲನ್ನು ತೊಗೊಂಡು ಬಂದು ಆಕಾಶಗಂಗೆ ನೀರನ್ನು ತೊಗೊಂಡ್ಬಂದು ಕೃಷ್ಣನಿಗೆ ಪವಿತ್ರ ಸ್ನಾನ ಮಾಡಿ ಅಭಿಷೇಕ ಮಾಡ್ದ ಅಂತೇಳಿ. ಅದರಿಂದ ಗೋವಿಂದ ಪಟ್ಟಾಭಿಷೇಕವನ್ನು ಈ ಗೋವಿಗಳ ಒಡೆಯ ಗೋವಿಂದ ಅಂತ ಕರೆದು ಮೊದಲು ಅವನು ಕೇಳಿದಿಂದ ಅವತ್ತಿಂದ ಗೋವಿಂದ ಅಂದ ಹೆಸರು ಭಾಳ ಪ್ರಸಿದ್ಧವಾಗಿದೆ. குறைவொன்றுமில்லாத கோவிந்தா உந்தன்னோடு உறவேல் நமக்கு ಹಿಂಗೆ ಒழிಕ ಒழியாது. ನೀನು ನಮ್ಮನ್ನು ಓಡಿಸೋಕ್ಕಾಗಲ್ಲ, ಆಂಡಾಳು ಮತ್ತು ಗೋಪಿಯರು ಹೇಳ್ತಾ ಇದ್ದಾರೆ, ನೀನು ನಮ್ಮನ್ನು ಓಡಿಸೋಕ್ಕಾಗಲ್ಲ, ನಾವಿಲ್ಲಿಂದ ಹೊರಡೆ ಹೋಗೋದಿಲ್ಲ. ನಮ್ಮ ಜೊತೆ, ನಮ್ಮ ಗೋಷ್ಠಿ ಜೊತೆ ವನಭೋಜಕ್ಕೆ ಭೋಜನಕ್ಕೆ ನೀವು ಉತ್ಸವ ಬರಲೇಬೇಕು ಅಂತೇಳಿ ಒಂದು ಇನ್ವಿಟೇಷನ್ ಕೊಡ್ತಾಯಿದ್ರಿ. ಈ ಪಾಸುರ ವನಭೋಜನ ಅಂತೇಳಿ ತುಂಬ ಫೇಮಸ್ ಭಾಗವತದಲ್ಲಿ, ಅದು ತುಂಬ ಚೆನ್ನಾಗಿರ್ತದೆ ವೃತ್ತ ಅಂತ. ಅದು ಇವತ್ತು ನಮಗೆ ಟೈಮ್ ಇಲ್ಲ, ಇನ್ನೊಂದು ಸರಿ ಅವ್ರು ನೋಡೋಣ. ಆ ವನಭೋಜನಕ್ಕೆ ನಿನ್ನ ಕರೆಸ್ತಾ ಇದ್ದೀವಿ ಇನ್ವಿಟೇಷನ್ ಅಂತೇಳಿ ಈ ಪಾಸುರ ಅಂತ ಹೇಳ್ತಾರೆ. ಕಾನಂ ಸೇಂದು ಉಣ್ಬೋಮ್, ಅರಣ್ಯಕ್ಕೆ ಹೋಗಿ ಬರೀ ಊಟ ಮಾತ್ರ ಇಲ್ಲ, ನಿನ್ನ ಜೊತೆಗೆ ನಿನ್ನ ವೇಣುಗಾನವನ್ನು ನಾವು ಸೇರಿ ಕೇಳಬೇಕು, ಅನ್ವಯಿಸ್ಬೇಕು ಅಂತೇಳಿ ನೀನು ಬರಬೇಕು ಅಂತ ಹೇಳಿದ್ರಂತೆ. ಅರಿಯಾದ ಪಿಳ್ಳೆಗಳೋಮ್ ಅನ್ಬಿನಾಲ್ ಉಂತನ್ನೇ ಸಿರುಪೇರ್ ಅழைத்தನವಂ ಸೀರಿ ಅರುಳಾದೆ. ನಾವೆಲ್ಲ ಏನು ತಿಳಿದ ಗೋಪಿಯರು, ಓಕೆ ಒಪ್ಕೊಳ್ತೀವಿ, ವಿ ಆರ್ ಆಲ್ವೇಸ್ ರೆಡಿ ಟು ಅಕ್ಸೆಪ್ಟ್. ನಮಗೇನು ಗೊತ್ತಿಲ್ಲ, ಅದು ಆಲ್ರೆಡಿ ಹೇಳ್ಬಿಟ್ವಿ ನಾವು, ಏನೂ ಗೊತ್ತಿಲ್ಲ ನಮಗೆ. ಇಷ್ಟು ದಿವಸ ನಾ ಏನೋ ತಪ್ಪೇನು ಅಂದರೆ ಒಂದು ತಪ್ಪು ಮಾಡ್ತಾಯಿದ್ರು ಅಂತೆ. ಏನು ತಪ್ಪು ಮಾಡ್ತಾಯಿದ್ರು ಅಂದರೆ, ನಿನ್ನನ್ನು ಕೃಷ್ಣನ ಹೇಳ್ತಾ ಇದ್ದಾರೆ, ಸಣ್ಣ ಸಣ್ಣ ಹೆಸರುಗಳಿಂದ ಸಂಬೋಧಿಸಿ ಕರೀತಾ ಇದ್ವಲ್ಲ ಅಂತೇಳಿ. ಇವತ್ತೇ ನಮಗೆ ಗೊತ್ತಾಯಿತು ನಿಂಗೆ ತುಂಬ ಇಷ್ಟವಾಗಿದ್ದ ಹೆಸರು ಗೋವಿಂದ ಅಂತ, ಅದು ಇವತ್ತಿಂದ ಕರಿತಾ ಇದ್ದೀವಲ್ಲಪ್ಪ ಅಂತ ಹೇಳ್ಬಿಟ್ಟು ಇಷ್ಟು ದಿವಸ ಏನಂತ ಕರೆದ್ರಿ, ಮಾಧವ, ನಾರಾಯಣ, ಕೇಶವ, ಈ ಥರ ಎಷ್ಟೋ ದೇವಾದಿದೇವ ಈ ಥರ ಎಲ್ಲ ಕರೆದ್ವಿ, ಅದರಿಂದ ಆ ಥರ ಕರೀತಾ ಇದ್ವಿ. ಇವತ್ತೇ ನಮ್ಗೆ ಗೊತ್ತಾಯಿತು ಗೋವಿಂದ ಅಂತ ಹೇಳಿದಂತೆ. ಅದಕ್ಕೇ ನಾವು ಒಂದು ತಿರುಮಲೆಗೆ ಹೋಗ್ಬೇಕು ಅಂತೇಳಿ ಯಾತ್ರಾ, ಅವಾಗೆಲ್ಲ ನಡ್ಕೊಂಡು ಹೋದರೆ ಎಲ್ಲ ಯಾತ್ರೆನೇ. ಯಾವ ಒಂದು ಇದಕ್ಕೋ ದೇವಸ್ಥಾನಕ್ಕೆ ಯಾತ್ರೆ ಆಗ್ತಿತ್ತು. ತಿರುಮಲೆ ಯಾತ್ರೆ ಹೋಗಿ ನಾವೇನು ಮಾಡ್ತೀವಿ, ಹೋಗವಾಲೆ ಹೋಗ್ಬಿಟ್ಟು ನಾರಾಯಣ ಅಂತ ದೇವ್ರನ್ನ ಕರಿಬೇಕು, ಗೋವಿಂದ ಅಂತ ಮಾಧವ ಅಂತ ಕರಿಬೇಕು, ಕೇಶವ ಅಂತ ಕರಿಬೇಕು, ಏಡುಕುಂಡಲವಾಲ ಅಂತ ಕರಿಬೇಕು, ಮಲೆಯಪ್ಪನ ಅಂತ ಕರಿಬೇಕು, ಎಲ್ಲ ಅಂದ್ಕೊಂಡು ಹೋಗ್ತೀವಂತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮುಂದೆ ನಿಂತಿದ ತಕ್ಷಣ ಎಲ್ಲ ಮರ್ತೋಗ್ಬಿಡ್ತೀವಿ. ಅಲ್ಲಿ ಬಂದಿದ ತಕ್ಷಣ ಗೋವಿಂದ 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 ಅಂತೇಳಿ ಎಲ್ಲ ಕೈಯಲ್ಲಿ ಗೋವಿಂದನೇ ಕರಿತೀವಿ. ಅದರಿಂದ ಗೋವಿಂದ ಬಹಳ ಮುಖ್ಯವಾದ ನಾಮ ಆಗಿಬಿಟ್ಟಿದೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಅವನ ಹತ್ರ ಹೋದ ತಕ್ಷಣ ಎಲ್ಲರೂ ಮರ್ತು ಬಿಡ್ತೀವಲ್ಲ, ಅದಕ್ಕೆ ಏ ಶ್ರೀನಿವಾಸ ನೀನು ಒಬ್ಬರು ಕುறைவொன்றுமில்லாத ಗೋವಿಂದ ಶ್ರೀನಿವಾಸ. ಇದರಲ್ಲಿ ವಿಣ್ಣವರು ಮಣ್ಣವರು ವಿರುಂಬುಂ ವೆರ್ಪು ಅಂತ ಹೇಳಿದ್ದಾರೆ. ಅದೇನು ಅಂದರೆ ದೇವತೆಗಳೆಲ್ಲ ಬರ್ತಾರಂತೆ ರಾತ್ರಿ ಹೊತ್ತು ಶ್ರೀರಂಗಂ ಮತ್ತು ನಮ್ಮ ಇದಕ್ಕೆ ತಿರುಮಲೆಗೆ ರಾತ್ರಿ ಹೊತ್ತು ಎಲ್ಲ ದೇವತೆಗಳು ಬರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ದೇವತೆಗಳೆಲ್ಲ ಕೆಳಗಡೆ ಇಳಿದು ಬಂದು ನಿನ್ನ ದರ್ಶನಕ್ಕೆ ಬರ್ತಾರೆ, ನಾವೆಲ್ಲ ಕೆಳಗಡೆಯಿಂದ ಮೇಲೆ ಬಂದು ನಿನ್ನ ದರ್ಶನ ಮಾಡೋಕ್ಕೆ ಬರ್ತೀವಿ. ಇದರೆದ್ರು ಎರಡಕ್ಕೂ ಮಧ್ಯ ಇದೆಯಾ ನೀನು, ಕುறைவொன்றுமில்லாத ಗೋವಿಂದನಾಗಿ ನೀನು ಇರುವೆ, ನಮ್ಮಿಬ್ಬರ ಸಂಬಂಧ ಬಿಟ್ಟು ಹೋಗಲ್ಲ ಅಣ್ಣ ಹೇಳ್ತಾಳೆ. ನೀನು ನಮ್ಮ ಜೊತೆನೇ ಇರ್ತೀಯ, ನಾವು ನಿನ್ನ ಜೊತೆನೇ ಇರ್ತೀವಿ ಅಂತೇಳಿ ಅವಳು ಫೈನಲೈಸ್ ಮಾಡಿಬಿಟ್ಲು. ಅನ್ಬಿನಾಲ್ ಉಂತನ್ನೇ ಸಿರುಪೇರ್ ಅழைத்தನೋಂ ಸೀರಿ ಅರುಳಾದೆ. ನೀನು ಹಿರಣ್ಯಕಶಿಪು ರಾವಣರ ಹತ್ತಿರ ಕೋಪದಿಂದ ಅನುಗ್ರಹಿಸಿದೆ, ನಮಗೆ ನೀನು ಕೋಪದಿಂದ ಅನ್ವಯಿಸಬೇಡ, ಬರೀ ಅನುಗ್ರಹ ಮಾತ್ರ ಕೊಟ್ಟರೆ ಸಾಕು. ಹೇ ಕೃಷ್ಣ, ನಾವು ಭಕ್ತಿಯಿಂದ ನಿನ್ನ ಹತ್ರ ಬಂದಿದ್ದೀವಿ, ಇದರಲ್ಲಿ ಕೋಪಿಸ್ಕೊಳ್ಳೋಕ್ಕೇನು ನೆಸಿಟಿ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ. ಇದು ಇದರ ಮೇಲರ್ಥ ಆಯಿತು. ಈಗ ಈ ಪಾಸುರದಲ್ಲಿ ನಮಗೆ ಏನೇನು ಅನುಷ್ಠಾನಕ್ಕೆ ಉಪಯೋಗ ಬರುತ್ತೆ ಅಂತ ನೋಡೋಣ.
ಪರಮಾತ್ಮ ನಮ್ಮ ಜೊತೆಯಲ್ಲಿ ಎಡೆಬಿಡದ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ತಾತ್ಪರ್ಯ ನಮಗೆ ಅವನು ಈ ಪದ್ಯದಲ್ಲಿ ನಮ್ಗೆ ಹೇಳ್ತಾ ಇದೆ. ಭಗವಂತನಲ್ಲಿ ಸರ್ವಸ್ವವನ್ನು ನಾವು ಅರ್ಪಿಸಬೇಕು ಅಂತ ಒಂದು ಸಿದ್ಧಾಂತವನ್ನು ವೇದಗಳಿಂದ ಆರಂಭಿಸಿ ಎಲ್ಲ ಪುರಾಣಗಳಲ್ಲಿ ಸಿದ್ಧವಾಗಿ ಬಂದಿದೆ. ಎಷ್ಟೋ ಮಾರ್ಗಗಳಿದೆ ಭಗವಂತನ ಹೋಗಿ ಸೇರೋಕ್ಕೆ. ಕರ್ಮಯೋಗ ಇದೆ, ಜ್ಞಾನಯೋಗ ಇದೆ, ಭಕ್ತಿ ಯೋಗ ಇದೆ. ಈ ಅಂಥ 3 ಮಾರ್ಗಗಳನ್ನು ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ರಾಜಯೋಗ ಅಂತ ಒಂದು ಮಾರ್ಗ ಇದೆ. ಕೊನೆಯದಾಗಿ ಏನೂ ಆಗಲಿಲ್ಲ ನಮಗೆ ಅಂದರೆ ಶರಣಾಗತಿ, ಮಾಮೇಕಂ ಶರಣಂ ವ್ರಜಃ ಅಂತ ಹೇಳ್ಬಿಟ್ಟಿದ್ದಾನೆ. ಶರಣಾಗತಿ ಅಂತ ಮಾರ್ಗ ಇದೆ ಅಂತ ಹೇಳ್ತಾನೆ. ಕರ್ಮಯೋಗ ಹೋದರೆ ಅಲ್ಲಿ 3 ತ್ಯಾಗಗಳು ಮಾಡಬೇಕು. ಕರ್ಮಯೋಗನ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಯಾವುದಾದ್ರು ಕೆಲಸ ಮಾಡುವಾಗ 3 ತ್ಯಾಗ ಮಾಡಬೇಕು. ನ ಹಂ ಕರ್ತ ನೈದಂ ಮಮ ಕರ್ಮ ಫಲಮಪಿ ಮಮ ಭಗವಾನೇವ ಸನಿಯಾಮ್ಯ. ಏನು ಹೇಳುತ್ತೆ ಅಂದರೆ ಈ ಕೆಲಸ ಮಾಡೋಕ್ಕೆ ನಾನು ಕರ್ತ ಅಲ್ಲ, ಇದು ನಾನು ಏರ್ಪಡಿಸಿಕೊಂಡಂಥ ಒಂದು ಕೆಲಸವಲ್ಲ, ಅವನು ಪರಮಾತ್ಮ ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ ಅಂತ ಒಂದು ಭಾವನೆ ಬರಬೇಕು. ಬಂದಿರುವಂಥ ಫಲವೆಲ್ಲ ನನಗೆ ಮಾತ್ರ ಅಲ್ಲ, ಇದನ್ನು 100 ಜನಕ್ಕೆ ಹಂಚಬೇಕು, ಇದು ನನ್ನಿಂದ ಮಾತ್ರ ಆಗಿಲ್ಲ. ಬಂದಿರುವಂಥ ಫಲ ಎಲ್ಲವನ್ನು ನಾವು ಸಮರ್ಪಿಸಬೇಕು ಅನ್ನುವ ಭಾವನೆ ಬರೋದು ಭಾಳ ಕಷ್ಟ ಇದೆ. ಎಷ್ಟೋ ಸತಿ ನಾನು 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 ಅಂತ ಎಂದ್ಬಿಡ್ತೀವಿ ನಾವು. ನಾನು ಮಾಡ್ತಾಯಿದ್ದೀನಿ, ನನ್ನ ಇಲ್ದರೆ ಈ ಕೆಲಸ ಆಗೋದಿಲ್ಲ, ನಾನೇ ನಡೆಸ್ತಾ ಇದ್ದೀನಿ ಅಂಥವೆಲ್ಲ ಬಂದ್ಬಿಡುತ್ತೆ. ಅದೆಲ್ಲ ಅವಾಯ್ಡ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು. 3ನೇದಾಗಿ ಫಲ ನನಗೆ ಬಂದಿದೆ, ಅದನ್ನು ನಾನೇ ಅನುಭವಿಸ್ತೀನಿ ಅಂತ ಅದು ಬಂದ್ಬಿಡ ನಮ್ಮ ಸಹಜವಾಗಿ ನಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಆ ಭಾವನೆಗಳು ಹೋಗಬೇಕು ಅಂತ ಹೇಳಿದರೆ ಒಳಗಡೆ ಪಕ್ವತೆ ಉಂಟಾಗಬೇಕು. ಆ ಪಕ್ವತೆಯನ್ನು ಅವನೇ ಕೊಡಬೇಕು. ಹೇಳಿದ್ರಲ್ಲ, ನಮಗೆ ಇದಕ್ಕೆ ವೈಕುಂಠ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಅದು ನಮ್ಮ ಡೆಸ್ಟಿನೇಷನು. ಕರ್ಕೊಂಡು ಹೋಗೋದಕ್ಕೆ ಹೆಂಗೆ ಹೋಗಬೇಕು ರೂಟು, ಅದು ಅವನೇ ಉಪಾಯ, ಅವನೇ ಉಪಾಯ ಅನ್ನೋ ಥರ ಇಲ್ಲೂ ಹೇಳ್ತಾ ಇದ್ದಾರೆ. ಇದು ನಾನು ಮಾಡಬಾರ್ದು, ಇದು ನಾನು ಫಲ ಅಪೇಕ್ಷಿಸಬಾರ್ದು, ಅದನ್ನು ಅವನೇ ನಮ್ಮಲ್ಲಿ ಮಾಡಿಸೋ ಥರ ಒಂದು ಪಕ್ವತೆ ತರಿಸ್ಬೇಕು ಅಂತ ಹೇಳ್ತಾರೆ. ಇದು ನನ್ನ ಕರ್ಮ ಅಲ್ಲ ಅಂತ ಒಂದು ಪಕ್ವತೆ ಬಂದರೆ ಜ್ಞಾನಯೋಗ ಉಂಟಾಗುತ್ತೆ. ಕರ್ಮಯೋಗ ಬರುವಾಗ ನಾನು ಮಾಡ್ತಾ ಇಲ್ಲ ಅಂತ ಆ ಲೆವೆಲ್ ಬಂದರೆ ವಿ ಗೋ ಟು ದ ನೆಕ್ಸ್ಟ್ ಲೆವೆಲ್. ಜ್ಞಾನಯೋಗ ಉಂಟಾಗುತ್ತೆ. ಅದಾದ ಮೇಲೆ ಭಕ್ತಿ ಯೋಗ ಬರುತ್ತೆ. ಇವೆಲ್ಲ ಮಾಡಬೇಕಲ್ಲ ನಮಗಾಗತ್ತಾ? ಎಷ್ಟೋ ಜನ್ಮಗಳು ಬೇಕಾಗುತ್ತೆ. 7 ಮುಖ್ಯವಾದ ತತ್ವಗಳಲ್ಲಿ ಆಂಡಾಳು ತೋರಿಸ್ಕೊಡ್ತಾ ಇದ್ದಾಳೆ. ಮೊದಲು ಕರ್ಮಯೋಗದಲ್ಲಿ ನಮಗೆ ಪ್ರವೇಶ ಇಲ್ಲ. ಕರವೆಗಳು ಪಿನ್ಸೆಂಡ್ರೆ ಕಾನಂ ಶೇಂದುಂಬೋಮ್, ಅದರಲ್ಲಿ ನಮಗೆ ಕರ್ಮಯೋಗಕ್ಕೆ ಪ್ರವೇಶವಿಲ್ಲ. ಅರಿವೊಂದ್ರಮಿಲ್ಲಾದ ಆಯ್ಕೊಲತ್ತು. ಓಕೆ, ಕರ್ಮಯೋಗ ಇಲ್ಲ ಅಂದ್ಬಿಟ್ರೆ ಜ್ಞಾನಯೋಗ ಇದೆಯಾ ನಿಮಗೆ? ಜ್ಞಾನಯೋಗನ ಹಂಗಂದ್ರೆ ಏನಂತ ನಮ್ಗೆ ಗೊತ್ತೇ ಇಲ್ವಲ್ಲ. ಇದರಲ್ಲಿ ನೈತ್ಯಾನುಸಂಧಾನ ಅಂತ ಹೇಳ್ತಾರೆ. ನೈತ್ಯಾನುಸಂಧಾನ ಸರ್ವವನ್ನು ಭಗವಂತನಿಗೆ ಅರ್ಪಿಸುವುದು ಅಂತ ಒಂದು. ಆ ಒಂದು ಅರ್ಹತೆ ನಮಗೆ ಅವನನ್ನು ಹೋಗಿ ಸೇರಲು ಬೇಕು. ಅದು 2ನೇದು ಅಂತ ಹೇಳ್ತಾರೆ, ನೈತ್ಯಾನುಸಂಧಾನ. 3ನೇದಾಗಿ ಅವನ ಸೌಲಭ್ಯವನ್ನು ನಾವು ತಿಳ್ಕೋಬೇಕು. ನಮಗೆ ಮೊದಲಿಂದೇ ಗೊತ್ತಿದೆ ಭಾಳ, ಅದು ನಮ್ಗೆ ಚೆನ್ನಾಗಿ ಗೊತ್ತಿದೆ, ಮಿಕ್ಕಿದ್ದು ಗೊತ್ತಿರಲ್ಲ. ಅವನ ಪರತ್ವ ಗೊತ್ತಿರಲ್ಲ. ಪರತ್ವ ಅಂದರೆ ಈ ಸುಪ್ರೀಮ್, ಸೌಲಭ್ಯ ಅಂದರೆ ಈ ಅಮಾಂಗಸ್ ಅಂತ. ಈ ಪರತ್ವ ಮೊದಲು ಸೌಲಭ್ಯ ಗೊತ್ತಿರಬೇಕು, ಅದು 3ನೇದಾಗಿ. 4ನೇದಾಗಿ ಹೇಳ್ತಾರೆ ಅವನ ಪರತ್ವವನ್ನು ನೀವು ತಿಳ್ಕೊಬೇಕು, ಅವನೇ ಪರಾತ್ಪರ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಈಗ ನಮಗೆ ಮಹಾಭಾರತದಲ್ಲಿ ಒಂದು ಸಣ್ಣ ಸನ್ನಿವೇಶ ನೋಡಿ. ಮಹಾಭಾರತದಲ್ಲಿ ಅರ್ಜುನ ಕೃಷ್ಣ ಇಬ್ಬರೂ ಅಲ್ಲಿ ಪರತ್ವವನ್ನು ಯಾವಾಗ ತಿಳ್ಕೊಬೇಕು ಅಂತ ನೋಡೋದಂತೆ. ಈಗ ಪರತ್ವ ಅವ್ನು ಗೊತ್ತಾಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕು ಅಂತಂದರೆ ಏನು ಮಾಡುತ್ತೆ, ಮೊದಲು ನಮಗೆಲ್ಲ ಗೊತ್ತು ಬ್ಯಾಕ್ಗ್ರೌಂಡು. ಒಂದು ದಿವಸ ಇವ್ರ ಹತ್ರ ಅರ್ಜುನ ಮತ್ತು ಇವರು ಹೋಗ್ತಾರೆ, ದುರ್ಯೋಧನ ಕೃಷ್ಣ ಮಾಡ್ಕೊಂಡಿರೋ ಹೋಗ್ತಾರೆ. ಹೋದಾಗ ಈ ಥರ ನಮಗೇನೋ ಅಂದರೆ ಯುದ್ಧಕ್ಕೆ ಸ್ವಲ್ಪ ಸಪೋರ್ಟ್ ಬೇಕು, ಸಹಾಯ ಮಾಡಬೇಕು ಅಂತ ಕೇಳ್ತಾರೆ. ಆಯಿತು, ಏನು ಸಹಾಯ ಮಾಡಲಿ ಅಂತಾರೆ. 2 ಇರೋದು, ಒಂದು ಬೃಹತ್ ನಾರಾಯಣ ಸೈನ್ಯ ಇದೆ, ಇನ್ನೊಂದು ಕಡೆ ನಾನು ಒಬ್ಬನೇ ಅಂತಾರೆ. ಇವ್ರು ನನಗೆ ಒಬ್ಬನೇ ಸಾಕಪ್ಪ ಅಂತ ಅರ್ಜುನ ಹೇಳ್ತಾನೆ. ದುರ್ಯೋಧನ ನನಗೆ ದೊಡ್ಡ ಸೈನ್ಯ ಇದ್ದರೆ ಒಳ್ಳೆಯದು ಅಂತೇಳಿ ಅವ್ನು ತೊಗೊಂಡೋಗ್ತಾನೆ. ಆ ಟೈಮಲ್ಲಿ ಕೃಷ್ಣ ಏನು ಮಾಡ್ತಾನೆ, ಸರಿ ಮಹಾಭಾರತ ಯುದ್ಧ ಶುರುವಾಯಿತು, ನಾನು ನಿನ್ನ ಸಾರಥಿಯಾಗೇ ಇರ್ತೀನಿ ಅಂತ ಹೇಳಿದಂತೆ. ಆಯಿತು, ಸಾರಥಿಯಾಗಿದ್ದ. ಆ ಸಮಯದಲ್ಲಿ ಕೃಷ್ಣ ಈ ಅರ್ಜುನ ಏನು ಮಾಡ್ತಾನಂತೆ, ಆರ್ಡರ್ ಮಾಡ್ತಾನೆ, ನೋಡು 2 ಸೈನ್ಯಗಳ ಮಧ್ಯೆ ನಾನು ತೊಗೊಂಡು ನಿಲ್ಲಿಸುವ ರಥವನ್ನು ಅಂತ ಹೇಳ್ತಾನಂತೆ. ಆವಾಗ ಕೃಷ್ಣನಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾದರೂ ಕೂಡ ಅವನು ಹೇಳಿದಂತೆ, ಸರಿ ಇದು ಕೃಷ್ಣನಿಗೆ ಚೆನ್ನಾಗಿ ಅರ್ಥ ಆಗಿದ್ದು, ನಾನು ಸೌಲಭ್ಯ ಸೋಶೀಲ್ಯ ಯಾಕಂದರೆ ನಮ್ಮ ಭಕ್ತರು ಏನು ನಾನು ಮಾಡ್ತೀನಿ ಅಂತ ಎಲ್ಲ ಮಾಡಿ ತೋರಿಸ್ಬಿಟ್ನಲ್ಲ ಅಂತ. ಆದರೆ ಅರ್ಜುನಿಗೆ ನಾನು ಸುಪ್ರೀಮ್ ಅಂತ ತೋರಿಸ್ಬೇಕಲ್ಲ, ನನ್ನ ಪರತ್ವವನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡೋದಂತೆ, ಇಮಿಡಿಯೇಟಾಗಿ ಅರ್ಜುನ ನೀನು ಏನೇನು ಮಾಡ್ತೀನಿ ಇನ್ನೂ ಸರಿ ಹೋಗ್ತಿಲ್ಲ ಅಂದ್ಬಿಟ್ಟು ಚೆಕ್ ಅಂತ ವಿಶ್ವರೂಪ ತೋರಿಸಿದಂತೆ. ಆ ವಿಶ್ವರೂಪ ತೋರಿಸಿ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ಅರ್ಜುನಿಗೆ ತೋರಿಸಿದ. ಅವನೇ ಸುಪ್ರೀಂ, ಅವನ ಪರತ್ವವನ್ನು ಅವನಿಗೆ ಫುಲ್ಲಾಗಿ ತೋರಿಸ್ದ. ಆವಾಗ ಎಲ್ಲ ಆದಮೇಲೆ ತಪ್ಪುಗಳನ್ನ ಒಪ್ಕೊಂಡು ಕ್ಷಮೆ ಬಿಡ್ತಾನೆ. ಆವಾಗ ಶರಣಾಗತಿ ಮಾಡಿಬಿಟ್ಟು ಹೇಳ್ತಾನಂತೆ, ನನ್ನ ತಪ್ಪು ಎಲ್ಲ ಮಾಡಿಬಿಟ್ಟೆ, ಇದರಿಂದ ಎಷ್ಟೋ ತಿಳ್ಕೊಳ್ಬೇಕಾದ್ರೆ ಇದು
ಪರತ್ವವನ್ನು ತೋರ್ಸೋಕೆ ಹೋದ್ರೆ ಭಗವಂತ ಮಾಡ್ದ. ಸೌಶೀಲ್ಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆ ಪರತ್ವವನ್ನು ತೋರಿಸ್ಬೇಕು ಅಂತಲೇ ಅರ್ಜುನ ಅವನು ಕ್ಲೋಸ್ ಫ್ರೆಂಡ್ ಆದರೂ ಕೂಡ ರಿಕ್ವೈರ್ಮೆಂಟ್ ಇದಕ್ಕೆ ಶರಣಾಗತಿಗಿರೋದು ಅದು ಇರೋದ್ರಿಂದ ಅವನು ಅದನ್ನು ಮಾಡಿ ತೋರಿಸ್ದ ಅಂತ ಹೇಳ್ತಾರೆ ಇಲ್ಲಿ. ಅದರಿಂದ ನಮಗೇನು ತಿಳ್ಕೊಬೇಕು ಅಂದರೆ, ಶರಣಾಗತಿ ಮಾಡುವ ಸಮಯದಲ್ಲಿ ಭಗವಂತನ ಸೌಲಭ್ಯ ಸೌಶೀಲ್ಯ ಗುಣಗಳ ಜೊತೆಗೆ ಅವನ ಅವನ ಪರತ್ವವನ್ನು ಕೂಡ ನಾವು ತಿಳಿದುಕೊಳ್ಳಬೇಕು ಅನ್ನೋದು ಬಹಳ ಮುಖ್ಯವಾಯಿತು. ಅದು 4ನೇದು. 5ನೇದು, ಅವನಿಗೂ ನಮಗೂ ಇರುವಂಥ ಒಂದು ಸಂಬಂಧ. ಇದನ್ನು ಆಲ್ಮೋಸ್ಟ್ ಎವ್ರಿ ಡೇ ನಾವು ನೋಡ್ತಾ ಇದ್ವಿ. ಆ ಸಂಬಂಧವನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಯಾರು ಕತ್ತರಿಸೋಕ್ಕಾಗಲ್ಲ ಅಂತ ನಾವು ಹೇಳಿದ್ದೀವಿ. 6ನೇದು, ತಪ್ಪುಗಳನ್ನು ನಾವು ಮಾಡಿದರೆ ಅವನು ಕ್ಷಮಿಸುತ್ತಾನೆ ಅನ್ನುವ ಜ್ಞಾನ ಮತ್ತು ವಿಶ್ವಾಸ. ನಮ್ಮಲ್ಲಿ ತುಂಬ ಹೇಳೋದು ಮಹಾವಿಶ್ವಾಸ ಅಂತಲೇ. ನಾವು ಏನು ಮಾಡಿದ್ರು ಕೂಡ ನಾವು ಶರಣಾಗತಿ ಮಾಡಿದಾಗ 5 ಅಂಗಗಳಿದೆ. ಅದನ್ನು ತುಂಬ ಮುಖ್ಯವಾಯಿತು ಮಹಾವಿಶ್ವಾಸಂ ಅಂತೇಳಿ. ಅವನ ಮೇಲೆ ನಂಬಿಕೆ ಇರಬೇಕು. ಹಿ ವಿಲ್ ಟೇಕ್ ಕೇರ್ ಆಫ್ ಮೀ ಅಂತ 100% ಮೋರ್ ದೆನ್ 100% ಟ್ರಸ್ಟ್ ಇರಬೇಕು. ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ 6ನೇದಾಗಿ. ಅವನು ಕ್ಷಮಿಸುತ್ತಾನೆ ಅನ್ನೋ ಜ್ಞಾನ ವಿಶ್ವಾಸ ನಮಗಿರಬೇಕು. 7ನೇದು, ಎಲ್ಲದಕ್ಕೂ ಉಗಮ ಸ್ಥಾನ ಪರಮಾತ್ಮ. ಅಂದರೆ ಗಾಡ್ ಈಸ್ ದ ಸೋರ್ಸ್ ಫಾರ್ ಎವ್ರಿಥಿಂಗ್. ಅದನ್ನು ತಿಳ್ಕೊಂಡ್ರೆ ಈ 7 ತತ್ವಗಳನ್ನು ಈ ಶ್ಲೋಕದಲ್ಲಿ ಆಂಡಾಳ್ ಸಮ್ಮರೈಸ್ ಮಾಡ್ತಾಳೆ. ಶರಣಾಗತಿ ಮಾಡುವಂತಹ ಪಾಸುರ ಈ ಕರವೈಗಳು ಪಿನ್ಸೆಂಡ್ರು ಅಂತ ಹೇಳ್ತಾರೆ. ಆಂಡಾಳ್ ಶರಣಾಗತಿ ಮಾಡಿದ್ದು. ನಮ್ಮ ಒಬ್ಬೊಬ್ಬರು ಆಳ್ವಾರು ಕೂಡ ಶರಣಾಗತಿ ಮಾಡಿದ ಪಾಸುರ ಅಂತ ಹೇಳ್ತಿರ್ತೀವಿ. ಅದರಲ್ಲಿ ಇವಳ್ದು ಈ ಜಾಗದಲ್ಲಿ ಅಂತ ಹೇಳ್ತಾರೆ. ಕರವೈಗಳು ಅಂತ ಹೇಳಿದರೆ ಹಾಲು ಕೊಡುವ ಹಸುಗಳು ನೋಡಿದ್ವಿ. ಪಿನ್ಷನ್ ಅಂದರೆ ಅದರ ಹಿಂದೆ ಹೋಗಿ ಅರಣ್ಯಕ್ಕೆ ಹೋಗಿ ಊಟ ಮಾಡ್ತೀವಿ ಅಂತ ಹೇಳಿಬಿಟ್ರು. ಕೃಷ್ಣ ಕೇಳ್ತಾನೆ, ನೀವು ಬಂದು ಶರಣಾಗತಿ ಮಾಡ್ತಾ ಇದ್ದೀರಾ, ಆ ಶರಣಾಗತಿನ ಹೆಂಗೆ ಮಾಡಲಿ ಅಂತೆಲ್ಲ ಕೇಳಿದ ಮೇಲೆ ಓಕೆ ಊಟ ಮಾಡ್ತೀರಿ ಅಂತ ಹೇಳಿದಲ್ಲ, ಸರಿಯಾಗಿ ಊಟ ಮಾಡ್ತೀರಾ ಅಂತ ಅವ್ನು ಕೇಳ್ತಾನಂತೆ. ಅದು ಏನಾದ್ರು ರೂಲ್ಸ್ ಇದೆಯಾ ಅಂತ ಯಾರು ಹೇಳ್ತಾರೆ. ನಾವು ತಿಳ್ಕೊಬೇಕಾರದು. ಊಟ ಮಾಡುವಾಗಲೂ ಕೆಲವು ನಿಯಮಗಳಿವೆ. ಊಟ ಮಾಡುವಾಗ ಮಾತಾಡಕೂಡ್ದು. ಊಟದ ಮೇಲೆ ಗಮನ ಕೊಟ್ಟು ಊಟ ಮಾಡಬೇಕು. ಊಟ ಮಾಡೋದು ಅನ್ನೋದು ಪವಿತ್ರವಾದ ಒಂದು ಯಜ್ಞ. ನಾವು ಊಟ ಮಾಡ್ತೀವಿ ಫಾರ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ನಾಲ್ಗೆ ರುಚಿಗೆ ಅಲ್ಲ. ಅದು ಒಂದು ಯಜ್ಞ ಥರ ಇರಬೇಕು. ಊಟ ಮಾಡುವಾಗ ಅದನ್ನು ಬೈದುಕೊಂಡು ಊಟ ಮಾಡಬಾರ್ದು. ಇದೆಲ್ಲ ಇದೆ. ಕೃಷ್ಣ, ನಾವು ಶಾಸ್ತ್ರೋಕ್ತವಾಗಿ ಊಟ ಏನೂ ಮಾಡಿಲ್ಲ. ನಡ್ಕೊಂಡು ಹೋಗುವಾಗ, ಊಟ ಮಾಡುವಾಗ ಹಸುಗಳಿಂದ ಹೋಗಿ ಅರಣ್ಯಕ್ಕೆ ಹೋಗಿ ಊಟ ಮಾಡಿದ್ವಿ. ಕರ್ಮಯೋಗ ರೀತಿ ನಾವು ಊಟ ಮಾಡಿಲ್ಲ. ಹೊಟ್ಟೆಪಾಡಿಗೆ ನಾವು ಕೆಲಸ ಮಾಡುವಾಗ ಎಷ್ಟೋ ನಿಯಮಗಳನ್ನು ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಮೊದಲನೇ ಲೈನ ಹೇಳಿಬಿಟ್ರು. ನಿಯಮಗಳನ್ನು ನಾವು ಬಿಟ್ಟು ಕೆಲಸ ಮಾಡಿಂದ ನಾವು ಕರ್ಮಯೋಗದಲ್ಲಿ ಅರ್ಹತೆ ಇಲ್ಲ ಅಂತ ಹೇಳಾಯಿತು. ಕರವೆಗಳು ಪಿನ್ಸೆಂದು ಕಾನಂ ಸೇಂದುಂಬೋ. ಅರಣ್ಯಕ್ಕೆ ಹೋಗಿ ಸೇರಿ ಊಟ ಮಾಡಿದ್ವಿ. ಅದಕ್ಕೆ ಕೃಷ್ಣ ಕೇಳ್ತಾನೆ, ನೀವು ಯಾವ್ದಾರು ನೈಮಿಷಾರಣ್ಯಕ್ಕೆ ಹೋಗಿದ್ರಾ, ಬದ್ರಿಕಾಶ್ರಮಕ್ಕೆ ಹೋಗಿದ್ರಾ, ಅಂಥ ಕಡೆಯಲ್ಲಿ ಹೋಗಿದ್ರಾ? ಅದನ್ನು ಎಲ್ಲೂ ಹೋಗಲಿಲ್ಲಪ್ಪ, ನಾವು ಬರೀ ಅಲ್ಲೇ ಕೂತ್ಕೊಂಡು ಮಾಡಿದ್ವಿ ಅಂತ ಹೇಳ್ತಾರಂತೆ. ನಾವು ದಿವ್ಯೇಶ ಹೋಗಿಲ್ಲ ಅಂತ ಹೇಳಿಸ್ನ 4 ವೇದಗಳನ್ನು ನಾವು ಸರಿಯಾಗಿ ಕಲ್ತಿಲ್ಲ. ಶಾಸ್ತ್ರ ಅನ್ನೋ ಕೈಪಿಡಿಯನ್ನು ನಾವು ನೋಡೇ ಇಲ್ಲ. ಹೇ ಪರಮಾತ್ಮ, ಇಂದ್ರಿಯ ನಿಗ್ರಹ ಕೂಡ ನಾವು ಮಾಡ್ಕೊಂಡಿಲ್ಲ. ಆದರೆ ನಿನ್ನ ನಂಗೆ ಒಂದೇ ಗೊತ್ತು, ನಿನ್ನ ಪಾದಾರವಿಂದವನ್ನು ಬಿಟ್ಟು ನಮಗೆ ಇನ್ನೇನು ಗೊತ್ತಿಲ್ಲ ಅಂತ ಹೇ ಪರಮಾತ್ಮ ಅಂತ ಹೇಳ್ತಾರೆ. ಅಂತಾರೆ ಕರ್ಮಯೋಗದಲ್ಲಿ ನಮಗೆ ಅರ್ಹತೆ ಇಲ್ಲ ಅಂತ ಹೇಳ್ತು. ನೆಕ್ಸ್ಟು ಜ್ಞಾನ. ಅರಿವೊಂದ್ರೂ ಇಲ್ಲದ ಆಯ್ಕೊಲತ್ತು. ಓಕೆ, ಕರ್ಮಯೋಗ ಬರದೇ ಹೋದರೆ ಕೃಷ್ಣ ಕೇಳ್ತಾನೆ, ಏನಾದರೂ ಓದಿದ್ದೀರಾ ನೀವು, ಏನಾದರೂ ಅಭ್ಯಾಸ ಮಾಡಿದ್ದೀರಾ, ಯಾವ ಜ್ಞಾನ ಪಡ್ಕೊಂಡಿದ್ದೀರಾ, ಅದಾರು ಹೇಳಿ ನನಗೆ, ಹಾಗಾದ್ರೆ ನಿಮ್ಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾನಂತೆ. ಅರಿವೊಂದ್ರೂ ಇಲ್ಲದ ಆಯ್ಕೊಲತ್ತೆ ಅಂತ ಅದಕ್ಕೆ ನಾವು ಹೇಳಿರೋದು, ಹೇ ಕೃಷ್ಣ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ದುಡಿದು ಕೆಲಸ ಮಾಡ್ತೀವಿ. ಕೆಲಸ ಮಾಡಿದಂಥ ಪ್ರಸಂಗದಲ್ಲಿ ಸಾಯಂಕಾಲ ಮನೆಗೆ ಬಂದರೆ ಪುಸ್ತಕ ತೊಗೊಂಡ್ರೆ 1 ಪೇಜ್ ನೋಡಿದ ತಕ್ಷಣ ಒಂದು ಫೋನ್ ಹೊಡ್ಕೊಳ್ಳುತ್ತೆ. 2 ಲೈನ್ ಓದಿದ ತಕ್ಷಣ ಇನ್ನೊಂದು ಕಡೆಯಿಂದ ಅಡುಗೆ ಮನೆಯಿಂದ ವಾಸನೆ ಬರುತ್ತೆ. ಈ ಥರನೇ ನಮ್ಗೆ ಆಗ್ಬಿಡ್ತು. ಇನ್ನೂ ಸ್ವಲ್ಪ ಹೊತ್ತು ಹೋದರೆ 2 ರೆಪ್ಪೆಗಳು ಒಂದ ಮೇಲೆ ಮುಚ್ಕೊಂಡು ನಿದ್ದೆ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ದಿನ ಇದೇ ಥರ ನಮ್ಮ ಅಲ್ಲಿ ಹೋಗ್ಬಿಟ್ಟು ಬರೋದ್ಗಳಿಗೆ ಅಷ್ಟು ಟೈರ್ಡ್ ಆಗಿಬಿಡ್ತಿದ್ವಿ. ಅದರಿಂದ ನಾವು ಯಾವ ಜ್ಞಾನವನ್ನು ಪಡ್ಕೊಂಡಿಲ್ಲ. ಅರಿವೊಂದ್ರೂ ಇಲ್ಲದ ಆಯ್ಕೊಲ್ಲತ್ತೆ. ಸರಿ, ಯಾವ ವಿಧದಲ್ಲಿ ನಿಮ್ಗೆ ಅನುಗ್ರಹ ಮಾಡಲಿ ಅಂತ ಕೃಷ್ಣ ಕೇಳ್ತಾನೆ. ಈ ಗೊಲ್ಲರ ಕುಲದಲ್ಲಿ ಹುಟ್ಟಿದ ಮೇಲೆ ಜ್ಞಾನ ಎಲ್ಲಿ ಸಂಪಾದಿಸೋಕ್ಕಾಗತ್ತೆ ಕೃಷ್ಣ? ಅವಾಗ ಕೃಷ್ಣ ಕೇಳ್ತಾನೆ, ಕರ್ಮಯೋಗ ಗೊತ್ತಿಲ್ಲ, ಜ್ಞಾನಯೋಗ ಗೊತ್ತಿಲ್ಲ, ಮತ್ತು ಇನ್ನೇನು ಮಾಡೋದು ಅಂತ ಹೇಳಿದ್ಮೇಲೆ, ನೀನು ಪರಮಾತ್ಮ ಸುಲಭನಾಗಿ ನೀನು ಈ ಭೂಲೋಕಕ್ಕೆ ಬಂದಿದೆಯಾ, ಸೌಲಭ್ಯ ಪರಿಪೂರ್ಣ ಆಗಿರುವಂಥ ನಿನ್ನ ಜೊತೆಯಲ್ಲಿ ನಾವು ಹುಟ್ಟಿದ್ದೀವಿ ಅಲ್ವಾ, ಅದಕ್ಕೋಸ್ಕರನೇ ಆ ಪುಣ್ಯವನ್ನು ನಾವು ಪಡ್ಕೊಂಡಿದ್ದೀವಿ. ನೀವು ನನಗೆ ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊತಾರೆ. ಬೇರೆ ಯಾವುದೇ ಸಂಬಂಧ ಇರಲಿ, ಯಾವತ್ತೋ ಒಂದು ದಿವಸ ಅದು ಅಳಿಸಿ ಹೋಗುತ್ತೆ. ಭಗವಂತನಿಗೆ ನಮಗಿರುವಂಥ ಸಂಬಂಧ ಇದೆಯಲ್ಲ, ಯಾವತ್ತೂ ಅದಕ್ಕೆ ಅಳಿವಿಲ್ಲ ಅಂತ ಹೇಳಿಬಿಟ್ಟು ಅದೊಂದೇ ಪುಣ್ಯ ನಾವು ಮಾಡಿದ್ವಿ ಅಂತ ಹೇಳುತ್ತೆ. ಕುರೆಯೊಂದ್ರೂ ಇಲ್ಲದ ಗೋವಿಂದ ಉಂಟನ್ನೋಡು. ಇದರಲ್ಲಿ ಪರಮಾತ್ಮನ ಪರತ್ವವನ್ನು ಹೇಳ್ತಾರೆ. ನಮ್ಮ ಕುಲದಲ್ಲಿ ನಮ್ಮ ಜೊತೆಯಲ್ಲಿ ನೀನು ಹುಟ್ಟಿದೆಯಲ್ಲ, ಅದಕ್ಕೋಸ್ಕರ ನಾವು ಹೇಳಿದಂತೆ ನೀನು ಕೇಳಲೇಬೇಕು.
ನೀನು ವರ್ಣಲೋಕದಲ್ಲಿ ಹೋಗಿ ನಿನ್ನ ರೂಪವನ್ನು ತೋರಿಸಲಿಲ್ಲ, ಅದೇ ಥರ ನಮಗೂ ತೋರಿಸೋ ವೈಕುಂಠ ರೂಪವನ್ನು ಅಂತ ಕೇಳ್ತಾರಂತೆ. ನಿನ್ನ ಸೌಲಭ್ಯವನ್ನು ನೀನು ಎಲ್ಲ ಕಡೆ ತೋರಿಸಿದ್ಯಾ ಅಂತ ಹೇಳಿದ ತಕ್ಷಣ ನಿನ್ನ ಪರತ್ವವನ್ನು ನಮಗೆ ತೋರಿಸುವ ತಕ್ಷಣ ಇದು ಆ ಪುಟ್ಟ ಬಾಲಕರಿಗೆ ಎಲ್ಲರಿಗೂ ಯಾವ ವೇದವೂ ಓದದೇ ಇರುವಂಥ ಬಾಲಕರಿಗೆ, ಕೃಷ್ಣ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತ ಬಾಲಕರಿಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮಂ ಅಂತ ಪರಮಾತ್ಮ ಕೊಂಡಾಡ್ತೀವಲ್ಲ, ಆ ಪರಮಾತ್ಮ ಅವರಿಗೆ ವಿಶ್ವರೂಪವನ್ನು ತೋರಿಸ್ದ ಅಂತ ಹೇಳ್ತಾರೆ. ಅವರು ಇವರಿಗೆ ದದ್ದೆ ಮೀನಾಗಿ ನಿನ್ನ ಬಿಟ್ಟರೆ ಬೇರೆ ಇಲ್ಲ ಅಂತ ಪಾದಾರವಿಂದಲೂ ವೃದ್ಧಿಯಿಂದ ಅವರಿಗೆ ವಿಶ್ವರೂಪ ತೋರಿಸ್ಬಿಟ್ಟು ಕುறைವೊಂದ್ರಂ ಇಲ್ಲದ ಗೋವಿಂದ ಅಂತೇಳಿ ಭಗವಂತನಿಗೂ ನಮಗೂ ಎಡಬಿದ ಸಂಬಂಧ ಹೇಳ್ತಾರೆ. ಇಲ್ಲಿ ಗೋವರ್ಧನೋದ್ಧಾರವನ್ನು ನೋಡಬೇಕು, ಅದನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಪರಮಾತ್ಮ ನಿನಗೆ ಯಾವ ಕೊರೆಯೂ ಇಲ್ಲ, ಆದರೆ ನಮಗೆ ವಿ ಹ್ಯಾವ್ ಲಿಮಿಟೆಡ್ ಫ್ಯಾಕಲ್ಟಿ. ನೀನು ಅವಾಪ್ತ ಸಮಸ್ತ ಕಾಮ, ಏನು ಕೊರೆಯಿಲ್ಲ ಗೋವಿಂದ. ನಮ್ಮ ಕಣ್ಣಿಗೆ ಏನೆಲ್ಲ ಕಾಣಿಸುತ್ತೋ ಅದಕ್ಕೆಲ್ಲ ಖಂಡಿತ ಅಳಿವಿದೆ, ಆದರೆ ನೀನು ಅನುಗ್ರಹ ಮಾಡುವಂಥ ಕೃಪೆ ಇದೆಯಲ್ಲ ಅದಕ್ಕೆ ಅಳಿವಿಲ್ಲ. ನಿನ್ನೆ ಗೋವಿಂದ ನಾಮ ನಾವು ನೋಡಿದ್ವಲ್ಲ, ಅದರಲ್ಲಿ ಗೋವಿಂದ ಅನ್ನೋಕ್ಕೆ ಅರ್ಥ ಸ್ತುತಿಗೆ ಅರ್ಹನಾಗಿರುವಂಥ ಭಗವಂತ ಅಂತ ಹೇಳ್ತು. ಇವತ್ತಿನ ಗೋವಿಂದ ನಾಮ ಗೋವರ್ಧನೋದ್ಧಾರ ಅಂತ ಮಾಡಿದ್ದಲ್ಲ, ಅದಕ್ಕೋಸ್ಕರ ಹೇಳಿದ್ದಾರೆ ಎಷ್ಟೇ ಜೀವರಾಶಿಗಳಿದ್ದರೂ ಎಲ್ಲರ ಭಾರವನ್ನು ಪರಮಾತ್ಮ ಧರಿಸಿಕೊಳ್ಳುತ್ತಾನೆ ಅಂತ ಅನ್ನುವ ಒಂದು ತಾತ್ಪರ್ಯ ಇಲ್ಲಿದೆ. ಆ ಭಾರವನ್ನು ಧರಿಸಿಕೊಂಡು ನಮ್ಮನ್ನು ನಿರ್ಭರರಾಗಿ ಮಾಡ್ತಾನೆ. ಆದರೆ ಒಂದನ್ನು ಮಾತ್ರ ನಮ್ಮಿಂದ ಅಪೇಕ್ಷಿಸ್ತಾನೆ. ಭಗವಂತ ಅಪೇಕ್ಷಿಸೋದು ನಾವು ನಮ್ಮನ್ನು ಅವನಿಗೆ ಸಮರ್ಪಣೆ ಮಾಡಬೇಕು ಅಷ್ಟೇ. ವಿ ಹ್ಯಾವ್ ಟು ಆಫರ್ ಅವರ್ ಸೆಲ್ಸ್ ಟು ಹಿಮ್. ಈಗ ಒಂದು ಡೌಟ್ ಬಂದ್ಬಿಡ್ತು, ಅವರ್ ಸೆಲ್ಸ್ ಟು ಹಿಮ್ ಅಂದರೆ ಈವನ್ ದಿಸ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. ಯಾಕೆಂದರೆ ವಿ ಆರ್ ನಾಟ್ ಅವರ್ ಒನ್, ವಿ ಆಲ್ಸೋ ಬಿಲಾಂಗ್ ಟು ಹಿಮ್. ಅದರಿಂದ ವಿ ಶುಡ್ ಬಿ ರೆಡಿ ಫಾರ್ ಹಿಮ್ ಟು ಟೇಕ್ ವಾಟ್ ಹಿ ವಾಂಟ್ಸ್ ಅಂತ ಇಲ್ಲಿ ಹೇಳ್ತಾರೆ. ಉರವೇಲ್ ಅಂದರೆ ಸಂಬಂಧ, ನಿನಗೂ ನಮಗೂ ಇದೆಯಲ್ಲ ಆ ಸಂಬಂಧ, ಅದನ್ನು ನೀನು ಕೂಡ ಕತ್ತರಿಸೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಅಪ್ರತ್ಯಕ್ಷ ಸಿದ್ಧ ಅಂತೇಳಿ. ಅಪ್ರತ್ಯಕ್ಷ ಸಿದ್ಧ ಅಂತ ಹೇಳಿದ್ರೆ ಯಾವತ್ತೂ ಬೇರ್ಪಡಿಸೋಕ್ಕಾಗಲ್ಲ, ಯಾರಿಂದೂ ಬೇಡ್ಸೋಕ್ಕಾಗಲ್ಲ ಅಂತ ಸಂಬಂಧ ಅಂತ. ಜೀವಾತ್ಮ ಮತ್ತು ಪರಮಾತ್ಮ ಯಾವತ್ತೂ ಒಂದಕ್ಕೊಂದು ಸೇರಿಕೊಂಡಿರುತ್ತೆ. ಇಟ್ ಈಸ್ ಲೈಕ್ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂತ ತಿಳ್ಕೊಳ್ಳಿ. ಜೀವಾತ್ಮ ಪರಮಾತ್ಮ ನಮಕ್ಕೆ ಹಿಂಗೆ ಒಳಿಕ್ಕೆ ಒಳಿಯಾದೆ ಈ ಒಂದು ಸಂಬಂಧವನ್ನು ನೋಡಿ ನೀನು ಅನುಗ್ರಹ ಮಾಡಬೇಕು ಹೇ ಕೃಷ್ಣ ಅಂತ ಕೇಳಿಬಿಟ್ಟು, ಅರಿಯಾದ ಪಿಳ್ಳೆಗಳು ನೀನು ಕುறைவொன்றும் ಇಲ್ಲದ ಗೋವಿಂದ, ನಾವು ಅರಿವೊಂದ್ರಂ ಇಲ್ಲದ ಆಯ್ಚಿಯರು. ನೀನು ಕುறைವಿಲ್ಲದ ಗೋವಿಂದ, ನಾವು ಅರಿವಿಲ್ಲದೆ ಆಯ್ಚಿಯರ್. ಅಂದರೆ ನಮಗೇನು ಬುದ್ಧಿ ಇಲ್ದಿರ ನಾವು ಗೋಪಿಗಳು, ಇದು ಹೆಣ್ಣು ದನ ಕಾಯೋರು ಅಂತ ಹೇಳಿ ಆಯ್ಚಿಯರ್ ಅಂದರೆ ಅದೇ ಇರುತ್ತೆ. ಭಗವಂತ ನಮಗೇನು ಗೊತ್ತಿಲ್ಲ, ನೀನು ಅಲ್ಲಿದೆಯಾ, ನಾವು ಇಲ್ಲಿ ಅರಿಯಾದ ಪಿಳ್ಳೆಗಳು ಕೆಳಗಡೆ ಎಲ್ಲೋ ಇದ್ದೀವಿ, ನಮ್ಮಲ್ಲಿ ನೀನು ಅನುಗ್ರಹ ತುಂಬಬೇಕು ಪರಮಾತ್ಮ ಅಂತ ಹೇಳಿಬಿಟ್ಟು, ಪರಮಾತ್ಮ ಅಜ್ಞಾನದಿಂದ ನಾವು ನಿನ್ನನ್ನು ಬೇರೆ ಬೇರೆ ಥರ ಹೇಳಿ ಸಂಬೋಧನೆ ಮಾಡಿದ್ವಿ. ನಿನ್ನ ಪರತ್ವವನ್ನು ನೀನು ಇಲ್ಲಿರುವಾಗ ಸಂಬೋಧನೆ ಮಾಡಿದ್ವಿ. ಯಾಕೆಂದರೆ ಪರತ್ವ ನೀನು ಕ್ಷೀರಾಬ್ದಿಯಲ್ಲಿ ವೈಕುಂಠದಲ್ಲಿ ವಾಸ್ತಿರಲ್ಲ, ಅಲ್ಲಿರುತ್ತೆ. ನಮಗೋಸ್ಕರ ನೀನು ಕೆಳಗಿಳಿದು ಬಂದಾಗ ಆ ಪದಗಳನ್ನು ನಾವು ಯೂಸ್ ಮಾಡಬಾರ್ದಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರನೇ ನಾವು ಏನು ಗೊತ್ತಿಲ್ಲ ಅಂತ ಇದರಲ್ಲೂ ಗೊತ್ತಾಗ್ತಾ ಇದೆ. ನೀನು ಹೆಂಗೆ ಸಂಬೋಧನೆ ಮಾಡೋದು ಕೂಡ ನಮ್ಗೆ ಗೊತ್ತಿಲ್ಲ ಅಂತೇಳಿ ಇಲ್ಲಿ ಹೇಳ್ತಾರೆ. ಅನ್ಬಿನಾಲ್ ಉಂತನ್ನೇ ಸಿರುಪ್ಪೇರ್ ಅಳೆತನೊಂದು ಸೀರಿ ಅರುಳಾದೆ. ಪರಮ ಪ್ರೇಮದಿಂದ ನಿನ್ನನ್ನು ಸಂಬೋಧನೆ ಮಾಡುವಾಗ ಚಿಕ್ಕ ಚಿಕ್ಕ ಹೆಸರುಗಳಿಂದ ನಿನ್ನ ಸಂಬೋಧನೆ ಮಾಡಿದ್ವಲ್ಲ, ಭಗವಂತನಿಗೆ ಚಿಕ್ಕ ಹೆಸರುಗಳು ಯಾವುದು ಅಂತ ಹೇಳಿದರೆ ವಿಚ್ ಇಟ್ ಡಸ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಅಂತೆ. ಅವನು ಪರಾತ್ಪರ, ಅವನು ವೈಕುಂಠನಾಥ, ಅವನು ದೇವಾದಿದೇವ, ನಾರಾಯಣ, ವೇದಾಂತ ವೇದ್ಯ, ಕ್ಷೀರಾಬ್ದಿನಾಥ, ಇವೆಲ್ಲ ನಾಟ್ ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್ ಅಂತ ಹೇಳ್ತಾರೆ. ಅದನ್ನು ತಿಳ್ಕೊಂಬಿಟ್ಟು ಇಲ್ಲಿ ಕಾಂಟೆಕ್ಸ್ಟ್ ಯಾವುದು ಅಂತಂದರೆ ಗೋವಿಂದ, ಶ್ರೀನಿವಾಸ, ರಾಮ, ಕೃಷ್ಣ ಅಂಥ ಹೆಸರನ್ನೇ ಕರಿಬೇಕು ಅಂತೇಳಿ ಹೇಳ್ತಾರೆ. ಇಲ್ಲಿ ಆ ಹೆಸರುಗಳನ್ನ ಇಟ್ಟು ನಾವು ಕರಿಬೇಕು ಅಂತ ಹೇಳ್ತಾರೆ. ಎಷ್ಟೋ ತಪ್ಪುಗಳು ಮಾಡಿದ್ದೀವಿ ಪರಮಾತ್ಮ, ಆ ತಪ್ಪುಗಳನ್ನು ನೋಡಿಬಿಟ್ಟು ನೀನು ಶಾಸ್ತ್ರದಿಂದ ನಮ್ಮನ್ನು ಶಿಕ್ಷಿಸಬೇಡ, ಡೋಂಟ್ ಪನಿಷಸ್ ಹೇಳ್ಬಿಟ್ಟು ನೀನು ನಮ್ಮನ್ನು ಕೃಪೆಯಿಂದ ನೋಡಿ ತಪ್ಪುಗಳನ್ನೆಲ್ಲ ಮನ್ನಿಸಬೇಕು. ಯಾಕಂದರೆ ತಪ್ಪುಗಳು ಮಾಡೋದು ಸಹಜ. ಟು ಏರ್ ಇಸ್ ಹ್ಯೂಮನ್, ಟು ಫರ್ಗಿವ್ ಇಸ್ ಡಿವೈನ್ ಅಂತ ಹೇಳ್ತೀವಲ್ಲ, ನಾವು ತಪ್ಪು ಮಾಡ್ತೀವಿ. ಅದರಿಂದ ಇವ್ರು ಹೇಳ್ತಾ ಇದ್ದಾರಲ್ಲಿ ನೀವು ನಮ್ಮನ್ನು ಮನ್ನಿಸಲೇಬೇಕು ಅಂತ. ಇರೈವ ನೀತಾರಾಯ್ ಪರೈ, ಹೇ ಪರಮಾತ್ಮ ಅನುಗ್ರಹ ಮಾಡೋದು ನೀನು ಕೊಡೋದೇ ನಮಗೆ ಪುರುಷಾರ್ಥ ವಿನಃ ನಾವು ಏನೂ ಸಂಪಾದಿಸೋದಕ್ಕೆ ಆಗೋದಿಲ್ಲ ಅಂತ ಇವ್ರು ಹೇಳ್ತಾರೆ. ನಮ್ಮನ್ನು ಆಳುವಂತೆ ಭಗವಂತನೇ ನೀ ತಾರಾಯ್ ಪರೈ ಅಂದರೆ ನೀನು ಎಲ್ಲೂ ಹೋಗ್ಬೇಡ ಪರಮಾತ್ಮ ಅಂತ ಹೇಳಿಬಿಟ್ಟು ಇಲ್ಲಿ ಕೇಳಿಸಿಕೊಳ್ಳುತ್ತಾರೆ ಅಂತ ಒಂದು ಅದ್ಭುತವಾದ ಶರಣಾಗತಿಯನ್ನು ಈ ಶ್ಲೋಕದಲ್ಲಿ ಆಂಡಾಳು ಮಾಡುತ್ತಾಳೆ. ಶರಣಾಗತಿ ಮಾಡುವ ಪ್ರಸಂಗದಲ್ಲಿ ಅವಳು ಹೇಳ್ತಾಳೆ, ಅವಾಪ್ತ ಸಮಸ್ತ ಕಾಮನಾಗಿರುವಂಥ ನೀನು, ದಾನಿಯಾಗಿರುವಂಥ ನೀನು, ಧೀನರಾಗಿರುವಂಥ ನಮ್ಮನ್ನು ನೀನು ರಕ್ಷಿಸಬೇಕು. ಯಾಕೆಂದರೆ ನಿನಗೆ ನಮಗೆ ಇರುವಂಥ ಸಂಬಂಧ ಇದೆಯಲ್ಲ, ಅದು ಯಾವತ್ತೂ ಬೇರ್ಪಡಿಸೋಕ್ಕಾಗಲ್ಲ.
ನಮ್ಮ ಕೈಯಿಂದ ಕರ್ಮಯೋಗ ರೀತಿ ಕೆಲಸ ಮಾಡೋಕ್ಕಾಗಲ್ಲ, ಜ್ಞಾನವನ್ನು ಸಂಪಾದಿಸೋಕ್ಕಾಗಲ್ಲ, ಈ ಆಯುಸ್ಸು ಭಾಳ ಸ್ವಲ್ಪ ಇದೆ ನಮಗೆ, ಜ್ಞಾನವನ್ನು ಸಂಪಾದಿಸೋಕ್ಕೂ ಆಗಲ್ಲ. ಆದರೆ ಒಂದೇ ಒಂದು ಆಸೆ ಇದೆ, ನಿನ್ನ ಬಳಿ ಬಂದು ನಿನ್ನ ಕೈಂಕರ್ಯ ಮಾಡುವಂಥ ಆಸೆ ಇದೆ. ಆ ಒಂದು ಕೈಂಕರ್ಯ ಭಾಗವನ್ನು ನೀನು ನಮಗೆ ಅನುಗ್ರಹ ಮಾಡಲೇಬೇಕು ಅಂತ ಹೇಳಿದ್ದು ಇವತ್ತಿನ ಪಾಶುರ. ಇದರಲ್ಲಿ ಗೋವಿಂದ ಅಂತ ಬರ್ತಾ ಇದೆಯಲ್ಲ, ಆ ಗೋವಿಂದನ ಬಗ್ಗೆ ಅವನ ಒಂದು ಹಾಡು ನೋಡೋಣ ಅಂತ ನೋಡಿದೆ. ಅದನ್ನು ನೋಡೋಣ ಹೆಂಗೆ ಬರುತ್ತೆ ಅಂಥದ್ದು. ಗೋವಿಂದನ ಭಜಿಸು, ಗೋವಿಂದನ ಭಜಿಸು, ಹೇ ಮನವೇ ಗೋವಿಂದನ ಭಜಿಸು, ಹೇ ಮನವೇ ಆತ್ಮದ ಒಡೆಯನ ಚೈತನ್ಯದಾಯಕನ ಗೋವಿಂದನ ಭಜಿಸು, ಹೇ ಮನವೇ ಗೋವಿಂದನ ಭಜಿಸು. ಧರಣಿಯನ್ನು ರಕ್ಷಿಸಿದ ಗೋವಿಂದನ ಭಜಿಸು, ಧರಣಿಯನ್ನು ರಕ್ಷಿಸಿದ ಗೋವಿಂದನ ಭಜಿಸು, ವಾಕ್ಶಕ್ತಿ ತಂದು ಕೊಟ್ಟ ಗೋವಿಂದನ ಭಜಿಸು, ಧರಣಿಯನ್ನು ರಕ್ಷಿಸಿದ ಗೋವಿಂದನ ಭಜಿಸು, ವಾಕ್ಶಕ್ತಿ ತಂದು ಕೊಟ್ಟ ಗೋವಿಂದನ ಭಜಿಸು, ಗೋವಿಂದನ ಭಜಿಸು, ಹೇ ಮನವೇ ಗೋವಿಂದನ ಭಜಿಸು. ಭವಾಬ್ಧಿ ದಾಟಿಸುವ ನಾವಿಕ ಗೋವಿಂದ, ಭವಾಬ್ಧಿ ದಾಟಿಸುವ ನಾವಿಕ ಗೋವಿಂದ, ದ್ರೌಪದಿಗೆ ಮಾನವಿತ್ತ ನಾಮ ಶ್ರೀ ಗೋವಿಂದ. ಶ್ರೀ ಚಿತ್ತದಲ್ಲಿ ಸದಾ ಶ್ರಮಿಸುವ ಗೋವಿಂದ, ಶ್ರೀ ಚಿತ್ತದಲ್ಲಿ ಸದಾ ಶ್ರಮಿಸುವ ಗೋವಿಂದ, ಕರುಣಿಸಿ ನಮ್ಮನು ಕಾಯೋ, ಕರುಣಿಸಿ ನಮ್ಮನು ಕಾಯೋ ಗೋಕುಲೇಶ ಗೋವಿಂದ, ಗೋವಿಂದನ ಭಜಿಸು, ಹೇ ಮನವೇ ಗೋವಿಂದನ ಭಜಿಸು, ಹೇ ಮನವೇ ಆತ್ಮದ ಒಡೆಯನ ಚೈತನ್ಯದಾಯಕನ ಗೋವಿಂದನ ಭಜಿಸು, ಗೋವಿಂದನ ಭಜಿಸು, ಭಜಿಸು, ಭಜಿಸು. ಇದರ ಏನೈತೆ ಅರ್ಥ ಅಂದರೆ, ಇದು ಗೋವಿಂದ ನಮ್ಮ ಆತ್ಮದ ಒಡೆಯನು ಹಾಗೂ ಚೈತನ್ಯ ನೀಡುವವನು, ಗೋವಿಂದ ಈ ಭೂಮಿಯನ್ನು ರಕ್ಷಿಸಿದವನು, ಗೋವಿಂದ ನಮಗೆ ಒಳ್ಳೆ ಮಾತಾಡೋ ಶಕ್ತಿಯನ್ನು ಕೊಡುತ್ತಾನೆ, ನಮ್ಮನ್ನು ಈ ಸಂಸಾರ ಸಾಗರದಿಂದ ದಾಟಿಸುವ ಅಂಬಿಗ ಗೋವಿಂದ, ದ್ರೌಪದಿಗೆ ಮಾನವನ್ನು ರಕ್ಷಿಸಿದ ನಾಮ ಗೋವಿಂದ. ಇಷ್ಟೆಲ್ಲ ಕೀರ್ತಿಯುಳ್ಳ ಹೇ ಗೋವಿಂದನೇ, ನೀನು ನಮ್ಮೆಲ್ಲರನ್ನು ಕರುಣಿಸಿ ರಕ್ಷಿಸು ಎನ್ನುವುದೇ ಈ ಹಾಡಿನ ಅರ್ಥ. ಈ ಹಾಡು ನಮಗೆ ನೆನ್ನೆತ್ತೆ ನಮ್ಮ ಗುರುಗಳು ಬಂದಿಲ್ಲ, ಡಾಕ್ಟರ್ ಶ್ರೀನಿಧಿ ಕೆ ಪಾರ್ಥಸಾರಥಿ ಅವರು ಕಂಪೋಸ್ ಮಾಡಿದ್ದು. ಅವರು ನಾವು ಎಷ್ಟೋ ಶ್ಲೋಕಗಳು ನೋಡಿದ್ವಿ, ಆ ಥರ ಎಷ್ಟೋ ಹಾಡುಗಳು ಕೂಡ ಕಂಪೋಸ್ ಮಾಡಿದ್ದಾರೆ. ಇದು ಒಂದು ಅವರ ಕೀರ್ತನೆ. ಇದು ಕರವೆಗಳು ಪಿಣ್ಸೆಂಡ್ರು ಎನ್ನುವ ವನಭೋಜನ ಪಾಶುರವನ್ನು ಕೃಷ್ಣನಿಗೆ ವನಭೋಜನಕ್ಕೆ ಬರಲು ಆಮಂತ್ರಣ ಕೊಟ್ಟು ಮುಗಿಸುತ್ತಾಳೆ ಆಂಡಾಳ್. ಅತ್ಯುತ್ತಮವಾದ ಪಾಶುರ ಇವತ್ತು ನೋಡಿದ 28ನೇ ಪಾಶುರ. ನಾಳಿನ ಪಾಶುರ 29ನೇದು, ಅದು ಬಿಟ್ಟರೆ ಒಂದೇ ಬಾಕಿ. ಆ 29 ಚಿತ್ತಂ ಸಿರುಗಾಲೆ ಒಂದೊಂದೇ ಸೇವಿತ್ತು ಅಂತ ಬರುತ್ತೆ. ಅದರಲ್ಲಿ ದ್ವಯಮಂತ್ರ ಹೇಳುವಂಥ ದ್ವಯಮಂತ್ರ ಯಾವುದಂದ್ರೆ ಶ್ರೀಮನ್ ನಾರಾಯಣ ಶರಣೋ ಶರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮಃ. ಈ ಭಗವಂತನ 2 ಪಾದಾರವಿಂದನ್ನು ಬಿಟ್ಟರೆ ಬೇರೆ ಯಾವುದು ನಮಗೆ ಗತಿ ಇಲ್ಲ. ಆ ತಾತ್ಪರ್ಯವನ್ನು ನಾಳೆ ಪಾಸುರದಲ್ಲಿದೆ, ಅದನ್ನು ನಾವು ನಾಳೆ ಆಲಿಸೋಣ. ಶತಮಕಮಣಿ ನೀಲ ಚಾರು ಕಲ್ಲಾರ ಹಸ್ತ ಸ್ತನಭರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನತಾಭಿ ಶ್ರಗ್ಧರ ಕೃಷ್ಣನಾಥ ವಿಲಸತಿ ಉದಿಗೋದ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.